ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ. ಬುದ್ಧಿಃ ಬುದ್ಧಿಮತಾಂ ಅಸ್ಮಿ ತೇಜಃ ತೇಜಸ್ವಿನಾಂ ಅಹಂ. ವಿಜ್ಞಾನದ ಬಗ್ಗೆ ಕೃಷ್ಣ ಪರಮಾತ್ಮ ಕಳೆದ 2 ಶ್ಲೋಕಗಳಿಂದಲೂ ತಿಳಿಸ್ಕೊಡ್ತಾ ಇದ್ದಾನೆ. ಜ್ಞಾನ ಅಂದ್ರೆ ಯಾವುದು, ವಿಜ್ಞಾನ ಅಂದ್ರೆ ಏನು ಅಂತ ಅದನ್ನು ತಿಳಿಸ್ಕೊಡುವ ಹಿನ್ನೆಲೆಯಲ್ಲಿ ರಸೋಹಮಪ್ಸು ಕೌಂತೆಯ ಗಂಧಶ್ಚ ಗಂಧ ಅಂತ ಹೀಗೆ ನಾನು ಎಲ್ಲೋ ಗಂಧವೂ ನಾನೇ ಆಗಿದ್ದೇನೆ, ರಸವೂ ನಾನೇ ಆಗಿದ್ದೇನೆ, ಎಲ್ಲಾ ಕಡೆ ಕೂಡ ಹೇಳ್ಕೊಂಡು ಬಂದೆ. ಆಯ್ತಾ? ನಂತರದಲ್ಲಿ ಇನ್ನೊಂದು ಸ್ವಲ್ಪ ವಿಶೇಷವಾದ ಜ್ಞಾನವನ್ನು ಕೊಡಬೇಕು ಅನ್ನುವುದರ ಹಿನ್ನೆಲೆಯಲ್ಲಿ ಬೀಜಂ ಸರ್ವಭೂತಾನಾಂ ಮಾಂ ಬೀಜಂ ವಿದ್ಧಿ. ಹೇ ಪಾರ್ಥ, ಸಂಬೋಧನೆಯದು ಹೇ ಪಾರ್ಥ, ಸನಾತನಂ ಮಾಂ. ಸನಾತನ ಶಬ್ದ ಮಾಂ ಅನ್ನೋದಕ್ಕೆ ವಿಶೇಷಣ. ಸನಾತನಂ ಮಾಂ ಅಂದ್ರೆ ಸದಾತನ, ಯಾವಾಗಲೂ ಇರುವವ ಅಂತ ಅರ್ಥ. ಅನಾದಿ ಕಾಲದಿಂದ ಇರತಕ್ಕಂತಹ ನನ್ನನ್ನ ಸರ್ವಭೂತಾನಾಂ ಬೀಜಂ ವಿದ್ಧಿ. ಎಲ್ಲ ಭೂತ ಪದಾರ್ಥಗಳಿಗೆ ಬೀಜ ಅಂದ್ರೆ ಅಭಿವ್ಯಕ್ತಿಗೆ ಕಾರಣನಾದವನು ನಾನು ಎಂಬುದಾಗಿ ತಿಳಿ. ಅಂದ್ರೆ ಎಲ್ಲದಕ್ಕೂ ಕೂಡ ನಿಮಿತ್ತ ಕಾರಣ ಅದು ನಾನೇ, ಹೊರತು ಪರಿಣಾಮಿ ಕಾರಣ ಅಲ್ಲ. ಹೇಳಿದ್ದೆ ಕಳೆದ ಬಾರಿ, ಹೌದಾ ಗಟ್ಟಿಯವರು? ಜ್ಞಾಪಕ ಬಂತ? ಪರಿಣಾಮಿ ಕಾರಣ ಅಲ್ಲ. ಆಯ್ತಾ? ಹೇಗೆ ಮೃತ್ತೇ ಘಟವಾಗಿ ಪರಿಣಾಮವನ್ನು ಹೊಂದುತ್ತೋ, ಘಟಕ್ಕೆ ಮೃತ್ ಪರಿಣಾಮಿ ಕಾರಣ, ಅದರಂತೆ ಜಗತ್ತಿಗೆ ಭಗವಂತ ಅಲ್ಲ. ಜಗತ್ತಿಗೆ ಭಗವಂತ ನಿಮಿತ್ತ ಕಾರಣ. ಕುಲಾಲಾದಿವತ್. ಕುಲಾಲ ಅಂದ್ರೆ ಮಡಿಕೆ ಮಾಡೋನು, ಘಟ ಮಾಡುವವನು. ಘಟ ಮಾಡುವವನಿಗೆ ಕುಲಾಲ ಅಂತ ಕರೀತಾರೆ. ಘಟಕ್ಕೆ ಮೃತ ಉಪಾದಾನ ನಿಮಿತ್ತ ಕಾರಣ, ಪರಿಣಾಮಿ ಕಾರಣ. ಆದರೆ ಅದೇ ಕುಲಾಲ ನಿಮಿತ್ತ ಕಾರಣನಾಗ್ತಾನೆ. ಹಾಗೆ ಜಗತ್ತಿಗೆ ಭಗವಂತ ಅದೇ ಉಪಾದಾನ ಕಾರಣ, ಪರಿಣಾಮಿ ಉಪಾದಾನ ಕಾರಣ ಅಂತ ಕರೀತಾರೆ ಅದನ್ನು. ಆಯ್ತಾ? ಹಾಗೆ ಅದರಂತೆ ಜಗತ್ತಿಗೆ ಬ್ರಹ್ಮ ಅಲ್ಲ. ಬ್ರಹ್ಮನೇ ಜಗತ್ತಾದದ್ದ? ಮೃತ್ಯೆ ಘಟವಾಯ್ತಲ್ಲ, ಹಾಗೆ ಬ್ರಹ್ಮನೇ ಜಗತ್ತಾಗಿದ್ದಾನೋ? ಅಲ್ಲ. ಜಗತ್ತೇ ಬೇರೆ, ಭಗವಂತನೇ ಬೇರೆ. ಮೃತ್ಯೆ ಘಟರೂಪದಲ್ಲಿ ನಮಗೆ ಕಾಣಿಸುತ್ತೆ, ಘಟರೂಪವಾಗಿ ಪರಿಣಾಮವನ್ನು ಹೊಂದಿದೆ ಅಲ್ವಾ? ಹಾಗ ಅನೇಕ ದೃಷ್ಟಾಂತಗಳೆಲ್ಲ ನಮಗೆ ಜಗತ್ತಿನಲ್ಲಿ ಸಿಗ್ತವೆ. ಅದರಂತೆ ಭಗವಂತ ಅಲ್ಲ. ಆದ್ದರಿಂದ ಸನಾತನಂ ಮಾಂ, ಅನಾದಿಯಾದ ನನ್ನನ್ನ ಸರ್ವಭೂತಾನಾಂ ಬೀಜಂ ವಿದ್ಧಿ. ಎಲ್ಲ ಭೂತಗಳಿಗೆ ಅಂದ್ರೆ ಪ್ರಾಣಿಗಳಿಗೆ, ಚೇತನಾತ್ಮಕವಾದ ಪದಾರ್ಥಗಳಿಗೆ ಬೀಜಂ ಅವುಗಳ ಅಭಿವ್ಯಕ್ತಿಗೆ ನಾನು ಕಾರಣನಾಗಿದ್ದೇನೆ ಎಂಬುದಾಗಿ ವಿದ್ಧಿ ತಿಳಿ. ವಿದಜ್ಞಾನೇ. ಹೌದಾ ಇಲ್ಲ? ಯಾವ ಲಕಾರ? ಲೋಟ್ ಲಕಾರ. ಹೌದಾ? ಮಾಂ ವಿದ್ಧಿ. ಅಷ್ಟೇ ಅಲ್ಲಪ್ಪ ಅರ್ಜುನ, ಬುದ್ಧಿಮತಾಂ ಬುದ್ಧಿ ಅಹಂ ಅಸ್ಮಿ, ತೇಜಸ್ವಿನಾಂ ತೇಜಃ ಅಹಂ ಅಸ್ಮಿ. ಅಹಂ ಅಸ್ಮಿ ಅಂತ ಒಂದೇ ಸತಿ ಇದೆ, ಅದನ್ನ ಎರಡಕ್ಕೂ ಕೂಡ ನಾವು ಇಟ್ಟುಕೊಂಡು. ಹೌದಾ? ಅದೇ ಜ್ಞಾನಿಗಳಲ್ಲಿರುವ ಬುದ್ಧಿಗೆ ನಾನೇ ಬುದ್ಧಿ, ಅದು ನಾನೇ ಆಗಿದ್ದೇನೆ. ತೇಜಸ್ವಿಗಳಲ್ಲಿರುವ ತೇಜಸ್ಸು ಅದು ನಾನೇ ಆಗಿದ್ದೇನೆ. ಹೀಗೆ ಒಟ್ಟಾರೆಯಾಗಿ ಇಷ್ಟು ಶ್ಲೋಕಗಳನ್ನು ನೋಡಿದರೆ ನಮಗೇನಿಸುತ್ತೆ? ಜಗತ್ತು ಭಗವನ್ಮಯ, ಎಲ್ಲವೂ ಕೂಡ ಭಗವಂತನೇ ಆಗಿಬಿಟ್ಟಿದ್ದಾನೆ. ಭಗವಂತನ ಹೊರತಾಗಿ
ಜಗತ್ತಿನಲ್ಲಿ ಏನನ್ನೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಹಾಗೆ ನಾವು ಹೇಳೋದುಂಟಲ್ಲ, ಭಗವನ್ಮಯ ಅಂತ ಹೇಳೋದಕ್ಕೆ ಅದಕ್ಕೆ ಏನರ್ತಾರೆ? ಮಯ, ಅಲ್ಲಿ ಮಯಟ್ ಪ್ರತ್ಯಯ ಬಂದಿದೆ. ಪ್ರಾಚುರ್ಯಾರ್ಥೇ ಮಯಟ್ ತ್ರಿಧಾ ಅಂತ ಹೇಳ್ತಾರೆ. ಆ 3 ಅರ್ಥದಲ್ಲಿ ಮಯಟ್ ಪ್ರತ್ಯಯ ಬರುತ್ತೆ. ಇದೇನು ಸಕ್ಕರೆ ಮಯ ಅಂತ ಹೇಳೋದು ಪದಾರ್ಥ? ಸಕ್ಕರೆ ಮಯ ಇದು. ಸಕ್ಕರೆ ಆ ಪದಾರ್ಥ ಎರಡು ಒಂದೇನ? ಅಲ್ಲ. ಅತಿಯಾಗಿ ಸಕ್ಕರೆ ಪೂರ್ತಿ ಬೆರೆತು ಹೋಗಿದೆ ಅಂತ. ಆ ಮೈಸೂರು ಪಾಕಿನಲ್ಲಿ ಯಾವುದೋ ಒಂದು ಸ್ವೀಟ್ ಯಾವ ಮೂಲೆಯಲ್ಲಿ ತಿಂದರೂ ಕೂಡ ಸಿಹಿ ಹತ್ತುತ್ತೆ. ಹಾಗೆ ಭಗವಂತ ನೀವು ಜಗತ್ತಿನ ಯಾವ ಮೂಲೆಯಲ್ಲಿ ನೋಡಿದರೂ ಕೂಡ ಅಲ್ಲಿ ಭಗವಂತನ ಇದ್ದೇ ಇದ್ದಾನೆ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಎಲ್ಲವೂ ಭಗವಂತನ ಅಧೀನವಾಗಿದ್ದಾವೆ. ಇದಿಷ್ಟು ಮೂಲದ ಅಭಿಪ್ರಾಯ. ಇದರ ಹಿನ್ನೆಲೆಯಲ್ಲಿ ಸುಮಾರು ಬರೀತಾರೆ ಈ ಶ್ಲೋಕಕ್ಕೆ. ಇಡೀ ಇಷ್ಟು ಹಿಂದಿನ 3-4 ಶ್ಲೋಕಗಳ ಉಪಸಂಹಾರವನ್ನ ಈ ಶ್ಲೋಕದಲ್ಲಿ ರಾಯರು ತಾತ್ಪರ್ಯ ಮತ್ತು ಭಾಷ್ಯ ಇವೆರಡರ ಹಿನ್ನೆಲೆಯಲ್ಲಿ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಸರಿನಾ? ನೋಡ್ತಾ ಹೋಗೋಣ. ಬಹಳ ಇವತ್ತು ಅವತ್ತು ಬಂದವ್ರು ನೀವು ಒಬ್ಬರೇ, ಇವ್ರು ಯಾರು ಬರ್ಲಿಲ್ಲ ಮೊನ್ನೆ ಪಾಠಕ್ಕೆ. ಹೌದು. ಹಾಗಾಗಿ ಇನ್ನೊಮ್ಮೆ ಮಾಡೋಣ. ಸರ್ವಭೂತಾನಾಂ ಬೀಜಂ ನೋಡಿ, ಮೂಲಕ ಅರ್ಥ ಬರಿತಾ ಇದ್ದಾರೆ. ಸರ್ವಭೂತಾನಾಂ ಬೀಜಂ ವ್ಯಂಜಕತ್ವಾತ್. ಅವನು ಬೀಜ ಅಂದ್ರೆ ಕಾರಣ. ಹ್ಯಾಕ್ ಕಾರಣನಾಗಿದ್ದಾನೆ? ಅದರ ವ್ಯಂಜಕ ಅಂದ್ರೆ ವ್ಯಂಜನ, ಅಭಿವ್ಯಕ್ತಿಗೊಳ್ಳೋದು ಅಂತ ಅರ್ಥ. ಎಲ್ಲ ಪ್ರಾಣಿಗಳ ವ್ಯಂಜಕಕ್ಕೆ, ಅವುಗಳ ಅಭಿವ್ಯಕ್ತಿಗೆ ಕಾರಣನಾದ್ದರಿಂದ, ಹೌದಾ, ಅವನು ಬೀಜ. ಬೀಜ ಅಂದ್ರೆ ಕಾರಣನಾಗಿದ್ದಾನೆ. ಹಾಗೆ ವ್ಯಂಜಕತ್ವಾದ್ ಬೀಜಂ ಇವ ಬೀಜಂ, ಬೀಜದಂತೆ ಅವ ಕಾರಣನಾಗಿದ್ದಾನೆ. ಹಾಗೆ ಮರಕ್ಕೆ ಬೀಜವು ಕಾರಣವೋ ಅದರಂತೆ ಇಡೀ ಜಗತ್ತಿಗೆ ಅವ ವ್ಯಂಜಕತ್ವಾತ್ ಬೀಜಂ ಇವ ಬೀಜಂ, ಅವುಗಳ ಅಭಿವ್ಯಕ್ತಿಗೆ ಕಾರಣನಾಗಿದ್ದಾನೆ ಇವ. ಹೇಗೆ? ವ್ಯಂಜಕ ಅಂದ್ರೆ ಅಭಿವ್ಯಕ್ತಿ. ವ್ಯಂಜಕತ್ವಾತ್ ಅಂದ್ರೆ ಅಭಿವ್ಯಕ್ತೇ ಕಾರಣತ್ವಾತ್, ಅದರ ಅಭಿವ್ಯಕ್ತಿಗೆ, ಜಗತ್ತಿನ ಸರ್ವ ಪದಾರ್ಥಗಳ ಸರ್ವ ಪ್ರಾಣಿಗಳ ಅಭಿವ್ಯಕ್ತಿಗೆ ಇವ ಕಾರಣನಾಗಿದ್ದಾನೆ ಎಂಬುದಾಗಿ. ಮಾಂ ವಿದ್ಧಿ, ನನ್ನನ್ನ ತಿಳಿ. ನ ಪರಿಣಾಮಿ ಕಾರಣಂ, ಮೃತ್ ಘಟ ಆದಂತೆ ಅಲ್ಲ ಜಗತ್ತು. ನಾನೇ ಜಗತ್ತಾದದ್ದಲ್ಲ, ನಾನು ಬೇರೆ ಜಗತ್ತು ಬೇರೆ. ಹಾಗಾದ್ರೆ ನೀನು ಮೃತ್ತಿನಂತೆ ನೀನು ಕಾರಣ ಅಲ್ಲ ಅಂದ್ರೆ ಮತ್ತೆ ಹ್ಯಾಕ್ ಕಾರಣ? ಕುಲಾಲನಂತೆ ನಿಮಿತ್ತ ಕಾರಣ ಭಗವಂತ. ಸ್ಪಷ್ಟ ಆಯ್ತಾ ಇವಾಗ? ಬುದ್ಧಿಮತಾಂ ಜ್ಞಾನಿನಾಂ ಯಾ ಬುದ್ಧಿ, ಬುದ್ಧಿಮತಾಂ ಬುದ್ಧಿ ಅಂತ ಮೂಲದಲ್ಲಿದೆ. ಹೌದಾ? ಬುದ್ಧಿಮತಾಂ ಜ್ಞಾನಿನಾಂ ಯಾ ಬುದ್ಧಿ, ಅಲ್ಲಿ ಷಷ್ಠಿ ವಿಭಕ್ತಿ ಇದೆ. ಬುದ್ಧಿಮತಾಂ ಬುದ್ಧಿ ಅಲ್ವಾ? ಬುದ್ಧೇಹೇ ಬುದ್ಧಿ, ಬುದ್ಧಿಮತಃ ಬುದ್ಧಿಮತೋ ಬುದ್ಧಿಮತಾಂ, ಷಷ್ಠಿ ಬಹುವಚನ. ಆದರೂ ಸಪ್ತಮಿ ವಿಭಕ್ತಿ ಅರ್ಥವನ್ನ ಹೇಳಬೇಕು. ಜ್ಞಾನಿಗಳಲ್ಲಿ ಇರೋದು ಷಷ್ಠಿ ವಿಭಕ್ತಿ, ಅದರ ಅರ್ಥ ಮಾತ್ರ ಸಪ್ತಮಿ ವಿಭಕ್ತಿ ಅರ್ಥವನ್ನು ನಾವು ಮಾಡ್ಬೇಕಾಗ್ತದೆ. ಜ್ಞಾನಿಗಳಲ್ಲಿ ಯಾವ ಬುದ್ಧಿ ಇದೆಯೋ ಅದು ನಾನೇ. ಬುದ್ಧಿಮತಾಂ ಅದಕ್ಕೆ ಅರ್ಥ ಬರೆದರು, ಜ್ಞಾನಿನಾಂ ಯಾ ಬುದ್ಧಿ ಸಾಪಿ ಅಹಂ ಅಸ್ಮಿ, ಅದು ಕೂಡ ನಾನೇ ಆಗಿದ್ದೇನೆ. ಬುದ್ಧಿಮತ್ ಧರ್ಮೇಶು ಅಷ್ಟೇ ಅಲ್ಲ, ಬುದ್ಧಿಮತ್ ಧರ್ಮೇಶು ಯಾರ್ಯಾರು ಬುದ್ಧಿ ಉಳ್ಳವರಾಗಿದ್ದಾರೆ, ಬುದ್ಧಿಜೀವಿಗಳು ಅಂತ ಕರೀತಾರೆ ಲೋಕದಲ್ಲಿ, ಅದರ ಅರ್ಥ ಬೇರೆ ಬುದ್ಧಿಜೀವಿಗಳು ಅಂತ ಹೇಳಿದ್ರೆ, ಆಯ್ತಾ? ಬುದ್ಧಿಮತ್ ಧರ್ಮೇಶು ಯಾರ್ಯಾರು ಬುದ್ಧಿ ಉಳ್ಳವರಾಗಿದ್ದಾರೋ ಅವರಲ್ಲಿರುವ ಧರ್ಮಗಳಿಗೆ ಅನೇಕ ಧರ್ಮಗಳಿದೆ. ಒಬ್ಬ ಜ್ಞಾನಿ ಕಾಣ್ತಾ ಇದ್ದಾನಪ್ಪ, ಅವನ ಅನೇಕ ಧರ್ಮಗಳಿದೆ. ಆ ಎಲ್ಲ ಧರ್ಮಗಳಲ್ಲಿ ಆ ಬುದ್ಧಿಗೆ ಸಾರತ್ವವನ್ನು ತಂದು ಕೊಡುವ ವಿಷಯದಲ್ಲಿ, ಬುದ್ಧಿಯಲ್ಲಿ ಬುದ್ಧಿತ್ವ ಇರುವ ವಿಷಯದಲ್ಲಿ, ಬುದ್ಧಿಮತ್ ಧರ್ಮತ್ವೇ ನಿಯಾಮಕ ಅಹಮೇವ, ಆ ಬುದ್ಧಿಯಲ್ಲಿ ಬುದ್ಧಿತ್ವ ಇರುವಂತೆ ಮಾಡಿದ್ದು ಅದು ನಾನೇ. ಏನದು? ಬುದ್ಧಿ ಇದ್ಮೇಲೆ ಬುದ್ಧಿತ್ವ ಇರ್ಲೇಬೇಕಲ್ವಾ? ಇರ್ಬೇಕಾಗಿಲ್ಲ. ಮನುಷ್ಯರಲ್ಲಿ ಮನುಷ್ಯತ್ವ ಉಂಟಾ? ಪ್ರಾಣಿಗಳಂತೆ ವರ್ತನೆ ಮಾಡೋದಿಲ್ವಾ ನಾವು? ಹಾಗಾದ್ರೆ ಬುದ್ಧಿಯಲ್ಲಿ ಅದರ ಕೆಲಸ, ಅದರ ಧರ್ಮ ಇಟ್ಟುಕೊಂಡು ಕೆಲಸ ಮಾಡಬೇಕಾದ್ರೆ, ಇವತ್ತು ಮನುಷ್ಯರಾದ ನಾವು ಮನುಷ್ಯರಂತೆಯೇ ವರ್ತನೆ ಮಾಡಬೇಕಾದ್ರೆ ಬೇಕು ಭಗವದ್ ಅನುಗ್ರಹ. ಇಲ್ಲದೆ ಹೋದ್ರೆ ಪ್ರಾಣಿಗಳಂತೆ ವರ್ತನೆ ಮಾಡಿಬಿಡುತ್ತೇವೆ, ಅವಿವೇಕಿಗಳಾಗಿ ವರ್ತನೆ ಮಾಡುತ್ತೇವೆ. ಮಾನವೀಯತೆಯ ಕುರುಹು ಏನು? ಮಾನವೀಯತೆಯ ಅಥವಾ ಮನುಷ್ಯತ್ವದ ಸೂಚನೆ ವಿವೇಕ. ವಿವೇಕವನ್ನು ಕಳ್ಕೊಂಡ್ಬಿಟ್ರೆ ಪ್ರಾಣಿಗಳು. ತೇನೈವ ಹೀನ ಪಶುಭಿಃ ಸಮಾನಃ.
ಹೌದಾ ಇಲ್ಲ? ಏಕೋ ವಿವೇಕೋ ಹ್ಯಧಿಕೋ ಮನುಷ್ಯೇ ತೇನೈವ ಹೀನ ಪಶುಭಿಃ ಸಮಾನಃ. ಅದರ ಪೂರ್ವಾರ್ಥ ಏನು? ಆಹಾರ ನಿದ್ರಾ ಭಯಮೈಥುನಾನಿ ಸಮಾನಮೇತತ್ ಪಶುಭಿರ್ನರಾಣ. ಆಹಾರ, ನಿದ್ರೆ, ಭಯ, ಮೈಥುನ ಇವೆಲ್ಲ ಪ್ರಾಣಿಗಳಲ್ಲೂ ಉಂಟು, ಮಾನವರಲ್ಲಿಯೂ ಉಂಟು. ಹಾಗಾದ್ರೆ ಪ್ರಾಣಿಗಳಿಗಿಂತ ಮಾನವನಾದವ ಬೇರೆ ಆಗೋದು ಹೇಗೆ? ಏಕಃ ವಿವೇಕಃ ಮನುಷ್ಯೇ ಅಧಿಕಃ. ಪ್ರಾಣಿಗಳಲ್ಲಿಲ್ಲದ ವಿವೇಕವನ್ನ ಭಗವಂತ ಮನುಷ್ಯರಿಗೆ ಕೊಟ್ಟಿದ್ದಾನೆ. ತೇನೈವ ಹೀನಃ ಮನುಷ್ಯ ಪಶುಭಿಃ ಸಮಾನಃ. ನೋಡಿದ್ರೆ ಎಷ್ಟು ಸರಳವಾಗಿ ಅರ್ಥ ಆಗುತ್ತೆ. ಹಾಗಾಗಿ ಆ ವಿವೇಕವನ್ನ ಕಳ್ಕೊಳ್ಬಾರ್ದು. ಆ ಮನುಷ್ಯರಾಗಿ ಆ ವಿವೇಕ ನಮ್ಮಲ್ಲಿರ್ಬೇಕಲ್ಲ, ಆ ವಿವೇಕ ಇರಲಿಕ್ಕೆ ಭಗವಂತ ಕಾರಣ. ಹೇಗೋ ಅದರಂತೆ ಈ ರಸಾದಿಗಳಲ್ಲಿ ತತ್ತ ಧರ್ಮಗಳು ಇರಲಿಕ್ಕೆ ಈಗ ಸ್ಪಷ್ಟ ಆಯ್ತಾ? ಅದಿದ್ಮೇಲೆ ಅದು ಇರಲೇಬೇಕಲ್ವಾ ಅಂತ ಸಹಜವಾಗಿ ನಮ್ಮಲ್ಲಿ ಪ್ರಶ್ನೆ ಬರುತ್ತೆ. ಅದು ಧರ್ಮಕ್ಕಿದ್ದು ಮಾತ್ರಕ್ಕೆ ಧರ್ಮ ಅದರಲ್ಲಿ ಕೆಲಸ ಮಾಡಬೇಕು ಅಂತಿಲ್ಲ. ಧರ್ಮ ಇರುತ್ತೆ ಸಹಜವಾಗಿ. ಇದೆ ಅಂತ ಗೊತ್ತಾಗೋದು ಯಾವಾಗ? ಕೆಲಸ ಮಾಡಿದಾಗ. ಮನುಷ್ಯ ಅಂದ್ಮೇಲೆ ಮನುಷ್ಯತ್ವ ಇದ್ದೇ ಇರುತ್ತೆ. ಆ ಮನುಷ್ಯತ್ವಕ್ಕೊಂದು ಸಾರ್ಥಕತೆ ಬರಬೇಕಾದ್ರೆ ಆ ಮನುಷ್ಯತ್ವ ಕೆಲಸ ಮಾಡಬೇಕು, ಅಭಿವ್ಯಕ್ತ ಆಗಬೇಕು. ಅದಕ್ಕೆ ಕಾರಣ ಭಗವಂತ. ಅದಕ್ಕೆ ನೋಡಿ, ಸಾರತ್ವೇ ಬುದ್ಧಿತ್ವೇ ಎಲ್ಲ ಒಂದೊಂದು ಕಾಮ ಹಾಕೊಂಡ್ಬಿಡ್ಬೇಕು ಅದಕ್ಕೆ. ಅನೇಕ ಧರ್ಮಗಳಲ್ಲಿರುವ ಸಾರತ್ವಕ್ಕೆ, ಜೊತೆಗೆ ಆ ಬುದ್ಧಿಯಲ್ಲಿರುವ ಬುದ್ಧಿತ್ವಕ್ಕೆ, ಬುದ್ಧಿಮತ್ ಧರ್ಮತ್ವೇ ನಿಯಾಮಕ. ಆ ಬುದ್ಧಿತ್ವಕ್ಕೂ ನಿಯಾಮಕ ಇವನೇ. ಅಹಂ ಇತಿ ಬುದ್ಧಿ ಅಹಂ ಅಸ್ಮಿ. ಎಷ್ಟು ಕೆಲಸ ಮಾಡ್ತಾನೆ ನೋಡ್ರಿ ಭಗವಂತ. ಎಷ್ಟು ಏನ್ ಹಾರಾಟ, ಏನ್ ಚೀರಾಟ ನಮ್ದು! ಎಲ್ಲ ನಾನು ಮಾಡಿಬಿಡುತ್ತೇನೆ, ಸ್ವತಂತ್ರವಾಗಿ ನಾವು ಹಾರಾಡ್ತೇವೆ. ಎಷ್ಟು ಕೆಲಸ ಇದೆ ಭಗವಂತನದ್ದು, ಎಷ್ಟು ವ್ಯಾಪಾರ ಮಾಡುತ್ತಾನವಾ. ಇದನ್ನೆಲ್ಲ ನೋಡ್ಕೊಂಡ್ಬಿಟ್ರೆ ಪೂರ್ತಿ ಕುಸ್ದೌಡೆ, ಅದೇನು ಇಲ್ಲ ಅಂತ ಅನ್ಸ್ಬಿಡು. ಆಗ ಮಾಡಿಸ್ತಾನ ಬಗ್ಗು, ಜೀವನಿಗೆ ಬಗ್ಗಿಸ್ತಾನ. ಸ್ವತಂತ್ರ ನೀನಲ್ಲ, ನಾನೇ ಸ್ವತಂತ್ರ. ನೋಡಿ ಎಷ್ಟು ಕೆಲಸ ಮಾಡ್ತೀನಿ ನೋಡು. ಇಷ್ಟೆಲ್ಲ ನಮ್ಮ ಮಾಡ್ಲಿಕ್ಕೆ ಸಾಧ್ಯ? ಹೇಳ್ತಾರಲ್ಲ, ಇಲ್ಲೇ ಹೇಳ್ತಾರೆ ನೋಡ್ರಿ ಎಷ್ಟು. ಅದಕ್ಕೆ ಹೇಳಿದ್ ಬಹಳ ವಿಸ್ತಾರವಾಗಿ ರಾಯರು ಬರುತ್ತಿದೆ. ತುಂಬಾ ಚೆನ್ನಾಗಿದೆ ಈ ಶ್ಲೋಕ. ಅರ್ಥ ಆಯ್ತಾ? ಏವಂ ತೇಜ ಇತ್ಯಭಿ. ತೇಜಸ್ಸಿಗೆ ಸಾರತ್ವವನ್ನು ತಂದುಕೊಟ್ಟದ್ದು. ತೇಜಸ್ಸಿನಲ್ಲಿ ತೇಜಸ್ತ್ವ ಇರೋದಕ್ಕೆ, ಆ ತೇಜಸ್ತ್ವವು ತೇಜಸ್ತ್ವಕ್ಕೆ ನಿಯಾಮಕನಾದವ ಎಲ್ಲವೂ ಕೂಡ ಇವನೇ. ಅಹಂ ತೇಜ, ತೇಜಸ್ವಿನ ತೇಜ ಅಹಮೇವ ಅಸ್ಮಿ. ಸರಿ ಹೋಯ್ತಾ? ನೋಡ್ರಿ, ಅವತ್ತಿಗಿಂತ ಇವತ್ತು ಸ್ಪಷ್ಟ ಆಯ್ತು. ಅಪ್ ಶಶಿ ಸೂರ್ಯಾದೇಹೆ ಅವಧಿತಯಾ ಉಕ್ತಸ್ಯ ಸರ್ವಸ್ಯ ಉಕ್ತ ದಿಶಾ ರಸಾದೇಹೆ ಇವ ಈಶಾಯತ್ತತ್ವ ಅವಿಶೇಷೇಪಿ ರಸಃ ಅಹಮಸ್ಮಿ ಇತ್ಯಾದಿ ರೂಪೇಣ ನಿಷ್ಕೃಷ್ಯ ಉಕ್ತಿ ಲೋಕೆ ಕುವಿಂದಾದಿ ಪಟಾದಿ ದ್ರವ್ಯೇಷ್ವೇವ ವ್ಯಾಪಾರವಾನ್ ಅನುಭೂಯತೆ ನತು ತದೀಯ ಗಂಧ ರಸಾದಿ ಗುಣೇಶು ತನ್ನಿಷ್ಠ ಗಂಧತ್ವಾದಿ ಧರ್ಮೇಶು ಚ ವ್ಯಾಪಾರವಾನ್ ಕಿಂತು ಪಟಾದಿ ಜನ್ಮ ಆನುಷಂಗಿಕ ಜನ್ಮಾನ ಏವ ತೇ ನ ತಥಾ ಭಗವಾನ್ ಅಪಿತು ಅಬಾದಿ ಧರ್ಮೇಶು ರಸಾದಿಷು ತದ್ಧರ್ಮೇಶು ರಸತ್ವಾದಿಷು ಪೃಥಕ್ ಪ್ರಯತ್ನವಾನ್ ನತು ಅಬಾದಿ ನಿಯಮ ಆನುಷಂಗಿಕ ಸತ್ತಾದಿಕಾಃ ಇತಿ ದರ್ಶಯಿತುಂ ಅಬಾದಿ ಭೋಗಾದಿ ಅಪಿ ಅತಿಶಯೇನ ರಸಾದಿ ಭೋಗಃ ಪರಮೇಶ್ವರಸ್ಯ ಇತಿ ದರ್ಶಯಿತುಂ ಚ. ಈಗ ಓದಬೇಕು. ಏನಿದರ ಅಭಿಪ್ರಾಯ? ಇದುವರೆಗೂ ಅನೇಕ ಧರ್ಮಿಗಳನ್ನೆಲ್ಲ ಈಗ ಅನೇಕ ಧರ್ಮಗಳನ್ನೆಲ್ಲ ಉದಾಹರಣೆ ಮಾಡ್ತಾ ಬಂದ. ರಸೋಹಂ ಅಪ್ಸು ಕೌಂತೆಯ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಅನೇಕ ಧರ್ಮಗಳನ್ನ ಉಲ್ಲೇಖ ಮಾಡ್ತಾ ಬಂದ. ರಸ ಯಾವುದರ ಧರ್ಮ? ನೀರಿನ ಧರ್ಮ. ಗಂಧ ಪೃಥಿವಿಯ ಧರ್ಮ. ಹೀಗೆ ಎಲ್ಲ ಧರ್ಮಗಳನ್ನ ಹೇಳ್ತಾ ಬಂದು ಈ ಎಲ್ಲ ನಾನೇ ಆಗಿದ್ದೇನೆ, ಎಲ್ಲಾ ಧರ್ಮಗಳು ಕೂಡ ನಾನೇ ಆಗಿದ್ದೇನೆ ಅಂತ ಹೇಳ್ತಾ ಬಂದ. ಸರಿ, ಇಲ್ಲೊಂದು ಪ್ರಶ್ನೆ ಬರುತ್ತೆ ನಮಗೆ. ಧರ್ಮಗಳು ನಾನೇ ಆಗಿದ್ದೇನೆ ಅಂತ ಹೇಳಿದ್ರೆ ಏನ್ ಅರ್ಥ ಮಾಡಿದ್ವಿ? ಅವುಗಳು ನನ್ನ ಅಧೀನಕ್ಕೆ ಒಳಪಟ್ಟಿದ್ದಾವೆ ಅಂತ ಅರ್ಥ ಮಾಡ್ರಿ. ಪರಸ್ಪರ ಧರ್ಮಗಳಿಗೂ ಭಗವಂತನಿಗೂ ಅಭೇದವನ್ನ ಕಲ್ಪನೆ ಮಾಡೋದಲ್ಲ. ಅವುಗಳೆಲ್ಲ ಅದೇ ನಾನಾಗಿದ್ದೇನೆ ಅಂತ ಹೇಳಿದ್ರೆ ನನ್ನ ಅಧೀನಕ್ಕೆ ಒಳಪಟ್ಟಿದ್ದಾವೆ ಅಂತ ಅರ್ಥ. ನಾನು ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂದ್ರೆ ಏನು? ಸಂಪೂರ್ಣ ಅವನ ಮೇಲೆ ಅಧಿಕಾರ ನನಗಿದೆ ಅಂತ ಅರ್ಥ. ಹೌದಾ ಇಲ್ಲ? ಆ ಅರ್ಥದಲ್ಲಿಯೇ ಆತ್ಮಾವೈ ಪುತ್ರನಾಮಾಸಿ ಅಂತ ಹೇಳೋದು.
ಹೇಳ್ಬಿಡ್ತಾರೆ ಅಷ್ಟೇ ಲೋಕದಲ್ಲಿ ಇವತ್ತು. ಆದ್ರೆ ತಂದೆಗೆ ಮೊದಲು ಎಣ್ಣೆ ಸಿಗಕ್ಕಾಗಿ ಏನು ಹೇಳೋಣಿಲ್ಲ ಕೇಳೋಣಿಲ್ಲ, ಹಾಗಲ್ಲ ಅರ್ಥ ಆಯ್ತಾ. ಆ ಹಿನ್ನೆಲೆಯಲ್ಲಿ ಹಾಗಾಗಿ ಜಲಮದ ಅಪು ಮೊದಲಾದ ಪದಾರ್ಥಗಳಲ್ಲಿರುವ ಸ್ವಾಭಾವಿಕ ಧರ್ಮಗಳು ಇದಾಗಿದ್ದಾವೆ, ರಸಾದಿಗಳಾಗಿದ್ದಾವೆ. ಹೌದಾ? ರಸಾದಿ ಧರ್ಮಗಳು ಸ್ವಾಭಾವಿಕ ಗುಣಗಳಾಗಲಿಕ್ಕೆ ಆ ಗುಣಗಳೆಲ್ಲವೂ ಕೂಡ ಭಗವಂತನ ಅಧೀನವಾಗಿದ್ದಾವೆ. ಅದರಂತೆ ಧರ್ಮಗಳು ಹೇಗೆ ಭಗವಂತನ ಅಧೀನವೋ, ಧರ್ಮಗಳು ಭಗವಂತನ ಅಧೀನ ಆದ್ಮೇಲೆ ಧರ್ಮಿಯು ಅವನ ಅಧೀನ ಆಗ್ಲೇಬೇಕು ತಾನೆ. ನನ್ನಲ್ಲಿರೋ ಏನೋ ನನ್ನಲ್ಲಿ ಒಂದು ಕಾರುಣ್ಯ ಉಂಟಪ್ಪ, ನನ್ನಲ್ಲಿರುವ ಕಾರುಣ್ಯಕ್ಕೆ ಅವ ಅಭಿಮಾನಿ ಅಂತ ಆದ್ರೆ, ಅವನ ಅಧೀನ ಅಂತ ಆದ್ರೆ ನಾನು ಅವನ ಅಧೀನ ಆಗೋದಿಲ್ವಾ? ಹಾಗೆ ಆಗ್ತದೆ. ಒಂದು ವಸ್ತುವನ್ನ ತಗೊಂಡು ಹೋದ್ಮೇಲೆ ಅದರಲ್ಲಿರುವ ಕೆಂಪು ಬಣ್ಣ ಅದರ ಜೊತೆಗೆ ಧರ್ಮಿಯು ಬಂತೋ ಇಲ್ಲ ನಮ್ಮ ಜೊತೆಗೆ. ಹಾಗಾಗಿ ಧರ್ಮ ಭಗವಂತನ ಅಧೀನ ಅಂತ ಆದ್ಮೇಲೆ ಧರ್ಮಿಯು ಭಗವಂತನ ಅಧೀನವೇ. ಆದರೆ ಧರ್ಮಗಳನ್ನು ಮಾತ್ರ ಉಲ್ಲೇಖ ಮಾಡ್ತಾ ಬಂದ ಯಾಕೆ? ರಸೋಹಂ ಅಪ್ಸು ಕೌಂತೆಯ ಅಂತ ಹೇಳಿದ. ಅದೇ ಅವೇವ ಅಹಂ ಅಂತ ಹೇಳ್ಬೋದು, ನಾನೇ ನೀರಾಗಿದ್ದೇನೆ ಅಂತ ಹೇಳ್ಬೋದು. ಧರ್ಮಿಯನ್ನು ಉಲ್ಲೇಖ ಮಾಡ್ಲಿಲ್ಲ, ಧರ್ಮಗಳನ್ನು ಮಾತ್ರ ಉಲ್ಲೇಖ ಮಾಡ್ದ ಯಾಕೆ? ಆ ಪ್ರಶ್ನೆಗೆ ಈ ಶ್ಲೋಕ ಉತ್ತರವಾಗಿದೆ. ಹೌದಾ ಇಲ್ಲೋ? ಅನ್ಸುತ್ತಾ ಇಲ್ಲೋ? ಹಾಗಾಗಿ ಧರ್ಮದಲ್ಲಿ ಧರ್ಮ ಗೀತೆಯಲ್ಲಿ ಒಂದು ಧರ್ಮಗಳನ್ನು ಮಾತ್ರ ಉಲ್ಲೇಖ ಮಾಡ್ಲಿಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಹೌದಾ ಇಲ್ಲ? ಹೌದು, ಧರ್ಮ ನೀವು ಹೇಳದ ಹಾಗೆ ಧರ್ಮಗಳು ಹೇಗೆ ಭಗವಂತನ ಅಧೀನವೋ ಅದರ ಭೋಕ್ತೃ ಭಗವಂತನೇ ತಾನಾಗಿದ್ದಾನೆ. ಭೋಕ್ತರಾಗಿದ್ದಾನೆ ಅಂದ್ರೆ ಅವನ ಅಧೀನವಾಗಿದ್ದಾವೆ ಅಂತ ಅರ್ಥ. ಹೌದಾ? ಹಾಗೆ ಧರ್ಮಿಗಳು ಕೂಡ ಭಗವಂತನ ಅಧೀನವೇ, ಆದರೆ ಅವುಗಳನ್ನು ಉಲ್ಲೇಖ ಮಾಡದೆ ಧರ್ಮವನ್ನು ಮಾತ್ರ ಉಲ್ಲೇಖ ಮಾಡಿದ್ದಾನೆ. ಏನದಕ್ಕೆ ಕಾರಣ? ಒಂದು ವಿಶೇಷವಾದ ಕಾರಣ ಇದೆ. ಅದನ್ನ ರಾಯರು ಹೇಳ್ತಾ ಇದ್ದಾರೆ ಇವಾಗ. ಅವರು ಹಾಗೆ ಹೇಳೋದು, ಅವರು ನಿಮಿತ್ತ ಕಾರಣತ್ವವನ್ನು ಒಪ್ಪೋದೇ ಇಲ್ಲ. ಬ್ರಹ್ಮನೇ ಜಗತ್ತಾಗಿ ಕಾಣ್ತಾ ಇದ್ದ. ಬರಲ್ಲ. ಇದನ್ನು ನೀವು ಸ್ವಲ್ಪ ಅದ್ವೈತ ಭಾಷ್ಯ ತೆಗೆದು ನೋಡಿದ್ರೆ, ಶಂಕರ ಭಾಷ್ಯ ಗೀತೆಗೆ ತೆಗೆದು ನೋಡಿದ್ರೆ ಸ್ಪಷ್ಟ ಆಗುತ್ತೆ. ಇಂಥ ಸಂದರ್ಭಗಳು ನಮ್ಗೆ ಅದ್ವೈತ ಭಾಷ್ಯ ಗೊತ್ತಾಗಲ್ಲ. ಅಲ್ಲ ಇದೆಲ್ಲ ಅದೇ ಸರಿ. ವಿವೃತ್ತಿ ಹೇಳಿದ್ದು ಕೂಡ ರಾಯರು ಭಾಷ್ಯ ಮತ್ತು ತಾತ್ಪರ್ಯಕ್ಕೆ ಅನುಗುಣವಾಗಿ ಹೇಳಿದ್ದಾರೆ. ಆಯ್ತಾ? ಹಾಗಾಗಿ ಅವ್ರು ಸಂಗ್ರಹ ಮಾಡಿಕೊಟ್ಟು ಓದಿದ್ರೆ ಅಪಾರ್ಥವೇ ಆಗುವುದು. ಈ ರೀತಿಯಾದ ಅರ್ಥಗಳು ನಮಗೆ ಸಿಗಲ್ಲ. ಅದಕ್ಕೆ ತಾನೇ ಬರೆದಿತ್ತು. ಅಪಾರ್ಥ ಆಗಬಾರದು, ಅಪಾರ್ಥದಿಂದ ಅನರ್ಥಕ ಗುರಿ ಆಗಬಾರದು ಸಜ್ಜಿಯವರು ಅನ್ನೋ ಉದ್ದೇಶದಿಂದಲೇ ಶ್ರೀಮದಾಚಾರ್ಯರು ಭಾಷ್ಯ ಮತ್ತು ತಾತ್ಪರ್ಯ ಬರೆದದ್ದು. ಮತತ್ರಯ ವಿಮರ್ಶೆ ಗೀತೆ ಇದೆ. ಹೌದು, ಆದ್ರೆ ಎಲ್ಲದಕ್ಕೂ ಮಾಡಿಲ್ಲ. ಇದೆಯಾ? ಎಲ್ಲದಕ್ಕೂ ಇಲ್ಲ. ಹೌದು, ಸರಿ. ಅಪ್ ಶಶಿ ಸೂರ್ಯಾದೇಹೆ ಅವಧಿತಯಾ ಉಕ್ತಸ್ಯ ಸರ್ವಸ್ಯ ಉಕ್ತದಿಶಾ ಪ್ರಸಾದೇರಿವ ಈಶಾಯತ್ತತ್ವ ಅವಿಶೇಷೇಪಿ. ಹೌದಾ? ಅಪ್ ಶಶಿ ಸೂರ್ಯಾದೇಹೆ ಅವಧಿತಯ ಪ್ರಸಂಗಾತ್ ಅವರನ್ನೆಲ್ಲರನ್ನು ಕೂಡ ಹೇಳಿದರು. ಉಕ್ತಸ್ಯ ಸರ್ವಸ್ಯ ಪ್ರಸಂಗವಶಾತ್ ಹೇಳಿದ ಎಲ್ಲರನ್ನೂ ಕೂಡ ತೆಗೆದುಕೊಂಡಾಗ ಅವರೆಲ್ಲರೂ ಕೂಡ ರಸಾದೇರಿವ ಈಶಾಯತ್ತತ್ವ ಅವಿಶೇಷೇಪಿ. ದೀರ್ಘ ಬಿಟ್ಟರೆ ಅಪಾರ್ಥ ಆಗಿಬಿಡುತ್ತೆ. ಈಶಾಯತ್ತತ್ವಾ ವಿಶೇಷೇಪಿ ಅಂತ ಉಂಟಲ್ಲಿ, ಗೊತ್ತಾಯ್ತಾ? ಈಶಾಯತ್ತತ್ವ ವಿಶೇಷೇಪಿ ಅಂತ ಓದ್ಬಿಡ್ಬಾರ್ದು. ಈಶಾಯತ್ತತ್ವ ಅವಿಶೇಷೇಪಿ. ಭಗವಂತನ ಅಧೀನ ಅನ್ನುವ ವಿಷಯದಲ್ಲಿ ಏನು ವ್ಯತ್ಯಾಸ ಇಲ್ಲ, ಏನು ವಿಶೇಷ ಇಲ್ಲ. ಹೌದಾ ಇಲ್ಲೋ? ರಸಾದಿಗಳು ಭಗವಂತನ ಅಧೀನವೇ, ಶಶಿ ಸೂರ್ಯರು ಕೂಡ ಭಗವಂತನ ಅಧೀನರೇ. ಭಗವಂತನ ಅಧೀನತ್ವ ವಿಷಯದಲ್ಲಿ ಇಬ್ಬರಲ್ಲಿಯೂ ಕೂಡ ವ್ಯತ್ಯಾಸ ಇಲ್ಲ, ಸಮಾನರಾಗಿದ್ದಾರೆ. ಆದರೂ ಕೂಡ ರಸೋಹಂ ಅಸ್ಮಿ ಇತ್ಯಾದಿ ರೂಪೇಣ ನಿಷ್ಕೃಷ್ಯ ಉಕ್ತಿ, ಅದನ್ನೆಲ್ಲ ಸಂಗ್ರಹ ಮಾಡಿ ಖಡಾಕ ನಿಷ್ಕೃಷ್ಯ ಅಂದ್ರೆ ಹಾಗೆ ನಿಖರವಾಗಿ ಹೇಳ್ತಾ ಇದ್ದಾನೆ ಅಂತ ಅರ್ಥ. ರಸೋಹಂ ಎಂಬುದಾಗಿ ಅಂತ ಕೃಷ್ಣ ನಿಷ್ಕೃಷ್ಯ ಉಕ್ತಿ ಈ ರೀತಿಯಾಗಿ ಯಾಕೆ ಹೇಳಿದ್ದಾನೆ ಅಂತ ಹೇಳಿದರೆ, ಲೋಕೆ ಕುವಿಂದಾದಿ ಪಟಾದಿ ದ್ರವ್ಯೇಶ್ವೇವ ವ್ಯಾಪಾರವಾನ್ ಅನುಭೂಯತೆ. ಕುವಿಂದಾದಿಗಳು ಅಂದರೆ ಬಟ್ಟೆಯನ್ನ ನೇಯುವವನಿಗೆ ಕುವಿಂದ ಅಂತ ಕರೀತಾರೆ. ನೇಕಾರನಿಗೆ
ಸಂಸ್ಕೃತದಲ್ಲಿ ಕುವಿಂದ ಅಂತ ಕರೀತಾರೆ. ಆಯ್ತಾ? ಆದಿ ಶಬ್ದೇನ ಎಲ್ಲವನ್ನು ಇಟ್ಕೊಳ್ಬೇಕು. ಕುವಿಂದ, ಕುಲಾಲ ಇವರುಗಳನ್ನೆಲ್ಲ ಇಟ್ಕೊಳ್ಬೇಕು. ಆಯ್ತಾ? ಕುವಿಂದಾದಿ ಪಟಾದಿ ದ್ರವ್ಯೇಶ್ವೇವ ವ್ಯಾಪಾರವಾನ್ ಅನುಭೂಯತೆ ಅಲ್ವಾ? ಇವತ್ತು ನೇಕಾರ ಈಗ ಬಟ್ಟೆ ನೇಯ್ತಾ ಇರ್ತಾನೆ. ಆ ಬಟ್ಟೆಯನ್ನು ನೇಯುವ ವಿಷಯದಲ್ಲಿ ಮಾತ್ರ ಅವನ ಅನುಭವ ನಮಗೆ ಬರ್ತಾ ಇದೆ. ಹೌದಾ? ದಾರವನ್ನಾಗ್ಲಿ ಅಥವಾ ದಾರದಲ್ಲಿರುವ ಬಣ್ಣವನ್ನಾಗ್ಲಿ ಅಥವಾ ತಂತುವಿನಲ್ಲಿರುವ ತಂತುತ್ವಕ್ಕಾಗ್ಲಿ ಯಾವುದಕ್ಕೂ ಕಾರಣ ಅಲ್ಲ. ಆ ತಂತುವಿನಲ್ಲಿ ಕೆಲಸ ಮಾಡುವುದಕ್ಕಾಗ್ಲಿ ನೇಕಾರ ಕಾರಣ ಅಲ್ಲ, ಕುವಿಂದ ಕಾರಣ ಅಲ್ಲ. ಅದಕ್ಕೆ ಹೇಳಿದ್ ವ್ಯಾಪಾರವಾನ್ ಅನುಭೂಯತೆ ಪಟಾದಿ ದ್ರವ್ಯೇಶ್ವೇವ. ಪಟದಲ್ಲಿ ಮಾತ್ರ ಅವನ ವ್ಯಾಪಾರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆಯ್ತಾ? ಮತ್ತೆ ಇನ್ಯಾವುದರಲ್ಲಿಯೂ ಕೂಡ ಅವನ ವ್ಯಾಪಾರಗಳು ಕಾಣಿಸೋದಿಲ್ಲ. ಯಾವುದ್ಯಾವುದರಲ್ಲಿ? ತದೀಯ ಗಂಧ ರಸಾದಿ ಗುಣೇಶು. ತದೀಯ ಅಂದ್ರೆ ಪಟ ಮೊದಲಾದವುಗಳ ಗಂಧ, ರಸ, ಸ್ಪರ್ಶ ಇವುಗಳ ವಿಷಯದಲ್ಲಿ ಕುವಿಂದನ ವ್ಯಾಪಾರ ನಮಗೆ ಲೋಕದಲ್ಲಿ ಅನುಭವಕ್ಕೆ ಬರೋದಿಲ್ಲ. ಪಟವನ್ನು ಮಾಡುತ್ತಾನೆ. ಆ ಪಟದಲ್ಲಿರುವ ಗಂಧ ಇವನ್ ತಯಾರು ಮಾಡಿದ್ದ ಅಲ್ಲ. ಆಮೇಲೆ ರಸ, ಸ್ಪರ್ಶ ಇವನ್ ತಯಾರು ಮಾಡಿದ್ದ ಅಲ್ಲ. ಯಾವುದಕ್ಕೂ ಇವನು ಕಾರಣ ಅಲ್ಲ. ತನ್ನಿಷ್ಠ ಗಂಧತ್ವಾದಿ ಧರ್ಮೇಶು ಚ. ಗಂಧಾದಿಗಳಿಗಾಗಲಿ ಅಥವಾ ಅವುಗಳಲ್ಲಿರುವ ಗಂಧತ್ವಾದಿಗಳಿಗಾಗಲಿ ಕುವಿಂದಾದಿಗಳು ಕಾರಣರಲ್ಲ. ಆಯ್ತಾ? ವ್ಯಾಪಾರವಾನ್ ನ ಅನ್ನೋದು ಅದು ಅಲ್ಲಿಗೆ ಸೇರಿಸ್ಕೊಳ್ಬೇಕು. ನ ವ್ಯಾಪಾರವಾನ್ ಕಿಂತು ಪಟಾದಿ ಜನ್ಮ ಆನುಷಂಗಿಕ ಜನ್ಮಾನ ಏವತೆ. ಕಿಂತು ತೇ ಕುವಿಂದಾದಯ ಏನು ಪಟದಲ್ಲಿ ಪಟಾದಿ ಜನ್ಮ ಆನುಷಂಗಿಕ ಜನ್ಮಾನ ಏವ. ಆಯ್ತಾ? ಆ ಪಟ ಹುಟ್ಲಿಕ್ಕೆ ಮಾತ್ರ ಇವರು ಕಾರಣರಾಗಿದ್ದಾರೆ ಅಷ್ಟೇ. ಪಟಾದಿ ಜನ್ಮ ಆನುಷಂಗಿಕ ಜನ್ಮಾನ ಏವ ಅಂದ್ರೆ ಪಟಾದಿಗಳು ಜನ್ಮ ಏನಿದೆ ಅದು ಏನು ಪರಂಪರೆಯಾಗಿ ಬಂದಿದೆಯಲ್ಲ ಅದಕ್ಕೆ ಮಾತ್ರ ಇವರು ಕಾರಣರಾಗ್ತಾರೆ. ಅಂದ್ರೆ ಪಟಾದಿ ಜನ್ಮಕ್ಕೆ ಮಾತ್ರ ಇವರು ಕಾರಣರಾಗ್ತಾರೆ. ಪರಂಪರೆಯಿಂದ ಬಂದದ್ದು ಹಾಗೆ ಅದಕ್ಕೆ ಮಾತ್ರ ಇವರು ಕಾರಣರಾಗ್ತಾರೆ. ನ ತಥಾ ಭಗವಾನ್. ಇದು ಕುವಿಂದಾದಿಗಳ ಕಥೆ ಇಷ್ಟ ಆದರೆ ಆಯ್ತಾ? ಪರಂಪರೆ ಅಂದ್ರೆ ಏನು? ತಂತು ಮೊದಲಾದವುಗಳ ಉತ್ಪನ್ನ ಆದರೆ ಇವರ ಪಟಾದಿಗಳ ಉತ್ಪತ್ತಿ. ಆನುಷಂಗಿಕ ಜನ್ಮ ಅಂದ್ರೆ ಹಾಗೆ. ಆಯ್ತಾ? ಅದರ ಉತ್ಪತ್ತಿಯನ್ನು ಅನುಸರಿಸಿಕೊಂಡು ಇವರು ಉತ್ಪತ್ತಿಯನ್ನು ಮಾಡ್ತಾರೆ. ತಂತುವೇ ಇಲ್ಲ ಅಂತ ಆದ್ರೆ ಪಟ ಎಲ್ಲಿಂದ ಮಾಡ್ತಾನೆ ಅವನು? ಕುವಿಂದ. ಹೌದಾ ಇಲ್ಲ? ಹಾಗಲ್ಲ, ಅದನ್ನೇ ಹೇಳ್ತಾ ಇರೋದು ಇವಾಗ ನಾನು. ಪರಸ್ಪರ ಒಂದಕ್ಕೊಂದು ಕಾರಣ. ಅದರ ಉತ್ಪತ್ತಿಯನ್ನು ಅನುಸರಿಸಿಕೊಂಡು ಇದರ ಉತ್ಪತ್ತಿ, ಇದರ ಉತ್ಪತ್ತಿಯನ್ನು ಅನುಸರಿಸಿಕೊಂಡು ಮತ್ತೊಂದರ ಉತ್ಪತ್ತಿ. ಅದನ್ನ ಪರಂಪರೆ. ಮಣ್ಣಿದ್ರೆ ಘಟ. ಆ ಮಣ್ಣು ಎಲ್ಲಿಂದ ಆಗ್ಬೇಕು? ಅದನ್ನ ಮಾಡ್ಲಿಕ್ಕೆ ಇವನಿಗೆ ಸಾಮರ್ಥ್ಯ ಉಂಟಾ? ಇಲ್ಲ. ಮಣ್ಣು ಮಾಡ್ತಾನೆ ಯಾರಾದ್ರೂ ಲೋಕದಲ್ಲಿ ಉಂಟಾ? ಇಷ್ಟೆಲ್ಲ ಸೈನ್ಸ್ ಮುಂದುವರಿದೆಯಲ್ಲ, ಯಾರು ಮಣ್ಣು ಸೃಷ್ಟಿ ಮಾಡ್ಲಿಕ್ಕೆ? ಅದೇ ಅದರದ್ದೇ ತಾತ್ಪರ್ಯ ಅರ್ಥ ಹೇಳಿ. ಅದನ್ನ ಅನುಸರಿಸಿಕೊಂಡು ಇದನ್ನ ಅನುಸರಿಸಿಕೊಂಡು ಮತ್ತೊಂದು, ಇದೇ ಪರಂಪರೆ. ಅಷ್ಟೇ ಹೊರತು ಅಂದ್ರೆ ಇಲ್ಲಿ ಅರ್ಥ ಇಷ್ಟೇ. ಅದಕ್ಕೆ ಆನುಷಂಗಿಕ ಪಟಾದಿ ಜನ್ಮ ಆನುಷಂಗಿಕ ಜನ್ಮಾನ ಅಂದ್ರೆ ಪಟಾದಿ ಜನ್ಮಗಳ ಉತ್ಪತ್ತಿ. ಆಯ್ತಾ? ಪಟಾದಿಗಳ ಜನ್ಮ ಅಂದ್ರೆ ಪಟಾದಿಗಳ ಉತ್ಪತ್ತಿ. ಆಯ್ತಾ? ಆ ಪಟಾದಿಗಳ ಉತ್ಪತ್ತಿ ಆಯ್ತಾ? ಒಂದು ಬಟ್ಟೆ ಅದಕ್ಕೆ ಕಾರಣ ಅಂತಲೇ ಇಟ್ಕೊಂಡ್ಬೇಡ, ಸರಿ ಹೋಗುತ್ತವಾಗ. ಆಯ್ತಾ? ಪಟಾದಿಗಳಿಗೆ ಏನು ಕಾರಣವೋ ಅದರ ಉತ್ಪತ್ತಿಯನ್ನು ಅನುಸರಿಸಿಕೊಂಡು ಪಟಾದಿಗಳ ಉತ್ಪತ್ತಿ. ಮೊದಲು ಕಾರಣ ಇದ್ರೆ ತಾನೆ ಕಾರ್ಯ ಉತ್ಪತ್ತಿ ಆಗೋದು. ಘಟ ಉತ್ಪತ್ತಿ, ಘಟರೂಪ ಕಾರ್ಯ ಉತ್ಪತ್ತಿ ಆಗಬೇಕಾದ್ರೆ ಮೃತ್ಯು ರೂಪ ಕಾರಣ ಬೇಕು. ಹಾಗಾಗಿ ಕಾರಣಗಳ ಉತ್ಪತ್ತಿಯನ್ನ ಅನುಸರಿಸಿಕೊಂಡು ಕಾರ್ಯಗಳು ಮುಂದೆ ಮುಂದೆ ಹುಟ್ಟುತ್ತಾ ಬರ್ತವೆ. ಪಟಾದಿ ಜನ್ಮ ಆನುಷಂಗಿಕ ಜನ್ಮಾನ ಏವ ತೇ ಅಂತ. ಹಾಗಾಗಿ ಹಾಗೆ ಇವುಗಳ ವಿಷಯದಲ್ಲಿ ಕುವಿಂದಾದಿಗಳು ಕಾರಣರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವರೇನು? ಪಟ ಉತ್ಪತ್ತಿ ಆಯಿತು, ಅದನ್ನು ತಂತು ಇತ್ತು, ಪಟವನ್ನು ಉತ್ಪತ್ತಿ ಮಾಡಿದ್ರು, ಇಷ್ಟೇ ಇವ್ರ ಕೆಲಸ. ಆ ತಂತುವಿನಲ್ಲಿರುವ
ಗಂಧಾದಿಗಳ ಉತ್ಪತ್ತಿ, ಗಂಧತ್ವಾದಿಗಳ ಉತ್ಪತ್ತಿ, ಇವುಗಳ ಉತ್ಪತ್ತಿಗೆ ಕುವಿಂದಾದಿಗಳು ಕಾರಣರಾಗುವುದಿಲ್ಲ. ಇವರಿಗಿರುವ ಸಾಮರ್ಥ್ಯ ಇಷ್ಟ ಆದರೆ ಭಗವಂತನ ಸಾಮರ್ಥ್ಯ ಎಷ್ಟು? ನತಥಾ ಭಗವಾನ್ ಅಪಿತು ಅವನು ಯಾವ್ದಾವ್ದಕ್ಕೆ ಕಾರಣನಾಗ್ತಾನೆ? ಅಬಾಧಿ ಧರ್ಮೇಶು ರಸಾದಿಷು, ಜಲ ಮೊದಲಾದವುಗಳಲ್ಲಿರುವ ರಸಾದಿಗಳಿಗೆ, ತದ್ಧರ್ಮೇಶು ರಸತ್ವಾದಿಷು, ಆ ರಸಾದಿಗಳ ಧರ್ಮವಾದ ರಸತ್ವಾದಿಗಳ ವಿಷಯದಲ್ಲಿ ಪೃಥಕ್ ಪ್ರಯತ್ನವಾನ್. ಕುವಿಂದಾದಿಗಳು ಹಾಗಲ್ಲ, ಕೇವಲ ಪಟದ ವಿಷಯದಲ್ಲಿ ಮಾತ್ರ ಪ್ರಯತ್ನವುಳ್ಳವರಾಗಿದ್ದಾರೆ. ಆ ಪಟಕ್ಕೆ ಕಾರಣವಾದ ಉಳಿದ ಯಾವ ವಿಷಯಗಳಲ್ಲಿಯೂ ಕೂಡ ಅವರ ಪ್ರವೃತ್ತಿ ಇಲ್ಲ. ಹಾಗೆ ನಮ್ಮ ಲೋಕದಲ್ಲಿ ಅನುಭವ ಬರ್ತಾ ಇಲ್ಲ. ಆದ್ರೆ ಭಗವಂತ ಹಾಗಲ್ಲ. ಆ ಅಬಾದಿಗಳಲ್ಲಿರತಕ್ಕಂತಹ ರಸಾದಿಗಳು, ಆ ರಸಾದಿಗಳಲ್ಲಿರುವ ಧರ್ಮಗಳು, ಆ ರಸತ್ವಾದಿಗಳ ನಿಯಂತೃತ್ವ ಎಲ್ಲದರಲ್ಲಿಯೂ ಕೂಡ ಪೃಥಕ್ ಪ್ರಯತ್ನವಾನ್, ಪ್ರತ್ಯೇಕ ಪ್ರಯತ್ನ ಉಂಟು. ಅವುಗಳನ್ನೂ ಇವನೇ ಸೃಷ್ಟಿ ಮಾಡುತ್ತಾನೆ. ಇವುಗಳಿಗೆ ಏನು ಕಾರಣವಾಗಿದ್ದಾವೆಯೋ ಅವುಗಳಿಗೂ ಅವನೇ ಕಾರಣನಾಗಿದ್ದಾನೆ. ಇದೇ ವಿಶೇಷ. ಭಗವಂತನಿಗೂ ನಮಗೂ ಇದೇ ವ್ಯತ್ಯಾಸ, ಕುವಿಂದಾದಿಗಳಿಗೂ ಇದೇ ವ್ಯತ್ಯಾಸ. ನತು ಅಬಾದಿ ನಿಯಮ ಆನುಷಂಗಿಕ ಸತ್ತಾಧಿಕಾ ಇತಿ ಅಲ್ವಾ. ಅವನು ಯಾವುದಕ್ಕೆ ಕಾರಣ? ಏನಿಲ್ಲಪ್ಪ, ನಿರಂತರವಾಗಿ ನೀರು ಅಬಾದಿಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಅಂದ ಮಾತ್ರಕ್ಕೆ ಇವನು ಕಾರಣ ಅಂತ ತಿಳ್ಕೊಳ್ಬೇಡ್ರಿ. ಜಲ ಸೃಷ್ಟಿ ಆಗಿದೆ, ಹೌದಾ? ಜಲ ಸೃಷ್ಟಿ ಆಗಿದೆ. ಅದನ್ನ ಜಲ ಮೊದಲಾದ ವಸ್ತುಗಳನ್ನ, ಆ ವಸ್ತುಗಳ ನಿಯಮವನ್ನ ಅನುಸರಿಸಿಕೊಂಡು ಅವುಗಳ ಅಸ್ತಿತ್ವ ಮೊದಲಾದವುಗಳನ್ನ ನಾವು ಕೂಡಿಸ್ತಕ್ಕಂಥದ್ದಲ್ಲ. ಭಗವಂತ ನೀರು ಮೊದಲಾದವುಗಳಿದೆ, ಅದಕ್ಕೆ ಅವನು ಕಾರಣನಾಗಿದ್ದ. ತಂತು ಇದೆ, ಪಟ ಮಾಡಿದ. ಮೃತ್ತಿದೆ, ಘಟ ಮಾಡಿದ. ಹೀಗಲ್ಲ, ಜಗತ್ತಿದೆ, ಅವನು ಅದಕ್ಕೆ ಅಸ್ತಿತ್ವಕ್ಕೆ ಕಾರಣನಾಗಿದ್ದಾನೆ. ಇಷ್ಟೇ ತಿಳ್ಕೊಳ್ಬೇಡ್ರಪ್ಪ. ಜಗತ್ತು ಇದೆ ಎಂದ ಮಾತ್ರಕ್ಕೆ ಅದರ ಅಸ್ತಿತ್ವಕ್ಕೆ ಭಗವಂತ ಕಾರಣ ಅಂತ ಅಷ್ಟೇ ಅರ್ಥ ಅಲ್ಲ. ಆ ಜಗತ್ತಿನ ಪ್ರತಿಯೊಂದಕ್ಕೂ ಕೂಡ ಪ್ರತ್ಯೇಕ ಪ್ರಯತ್ನ ಅದು ಭಗವಂತನ ತಿಳಿದು. ಪೂರ್ತಿ ಪರಂಪರೆಗೆ ಭಗವಂತ ಕಾರಣನಾಗಿದ್ದಾನೆ. ಈಗ ನೋಡ್ರಿ ಬೇಕಾರಿ, ನೋಡ್ರಿ ಅದಕ್ಕೆ ಕೊನೆಯ ವಾಕ್ಯ ನೋಡಿ ಇವಾಗ. ನತು ಅಬಾದಿ ನಿಯಮ ಆನುಷಂಗಿಕ ಸತ್ತಾಧಿಕಾ ಇತಿ. ಇದೆ ಅಂದ ಸತ್ತಾ ಶಬ್ದಕ್ಕೆ ಇದೆ ಅಂತ ಅರ್ಥ. ಜಗತ್ತು ಇದೆ ಆದ್ದರಿಂದ, ಅಬಾದಿಗಳು ಇದೆ ಆದ್ದರಿಂದ ಅಬಾದಿ ನಿಯಮ ಆನುಷಂಗಿಕ ಸತ್ತ. ಆಯ್ತಾ? ಇದೇ ಅಬಾದಿಗಳು ಇದ್ದಾವೆ, ಅದಕ್ಕೋಸ್ಕರ ಇವ ಅದನ್ನ ಉದ್ದೇಶವಾಗಿಟ್ಟುಕೊಂಡು ಇವ ಕಾರಣನಾದದ್ದಲ್ಲ. ಇತಿ ದರ್ಶಯಿತುಂ ಅಬಾದಿ ಭೋಗಾದಪಿ ಅತಿಶಯೇನ ರಸಾದಿ ಭೋಗ ಪರಮೇಶ್ವರಸ್ಯ ಇತಿ ದರ್ಶಯಿತುಂಚ. ಅಬಾದಿ ಭೋಗಾದಪಿ, ಆಯ್ತಾ? ಅಪ್, ಪೃಥಿವಿ, ಇವೇ ಮೊದಲಾದ ಧರ್ಮಿಗಳ ಭೋಗ ಇವನಿಗುಂಟು. ಧರ್ಮಿಗಳ ಭೋಗ ಉಂಟು ಅಂದ್ರೆ ಈಗ ಅಬಾದಿಗಳ ಭೋಗ ನಮಗೂ ಇದೆ. ನೀರು ಕುಡಿತೇವೆ, ತೇಜಸ್ಸಿನಿಂದ ನಾವು ಚಳಿಯನ್ನು ಹೋಗಲಾಡಿಸ್ಕೊಳ್ತೇವೆ, ಎಲ್ಲ ಉಂಟು. ಅಬಾದಿಗಳ ಭೋಗ ನಮಗೂ ಉಂಟು. ಹಾಗಾದ್ರೆ ಇಲ್ಲಿ ಭೋಗ ಶಬ್ದದ ಅರ್ಥ ಏನೋ? ಅಧೀನ ಅಂತ ಅರ್ಥ. ಭೋಗಾದಿಗಳ ಅಧೀನತ್ವ ಇವನಿಗುಂಟು. ಆಯ್ತಾ? ಅಷ್ಟು ಮಾತ್ರ ಅಲ್ಲ, ಅಬಾದಿಗಳ ಭೋಗ ಮಾತ್ರ ಅಲ್ಲ, ಅವುಗಳ ಧರ್ಮದ ಭೋಗವೂ ಇವನಿಗುಂಟು. ಇದು ವಿಶೇಷ. ಇದನ್ನು ತೋರಿಸೋದಕ್ಕೋಸ್ಕರ ಕೇವಲ ಧರ್ಮಿಗಳನ್ನ ಅಷ್ಟೇ ಹೇಳಿಬಿಟ್ಟಿದ್ರೆ ಅಷ್ಟಕ್ಕೆ ನಾವು ಮುಗಿಸ್ಕೊಂಡು ಹೊರಟೋಗ್ತಾ ಇದ್ವಿ ಅಲ್ವಾ? ಅತಿಶಯ ಅಲ್ವಾ ಇದು? ಕೇವಲ ಧರ್ಮಿಯನ್ನು ಮಾತ್ರ ನಿಯಮನ ಮಾಡೋದಾಗಿದೆ, ಧರ್ಮಿಯಲ್ಲಿರುವ ಧರ್ಮಕ್ಕೂ ನಿಯವನೇ ನಿಯಾಮಕ ತಿಳ್ಕೊಳ್ಳೋದಾಗಿದೆ. ಇನ್ನು ವಿಶೇಷ ಅಲ್ವಾ? ಈ ವಿಶೇಷವನ್ನು ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣ ಪರಮಾತ್ಮ ಧರ್ಮಿ ಧರ್ಮ ಇವುಗಳ ಅಧೀನತ್ವ ವಿಷಯದಲ್ಲಿ ಯಾವ ವ್ಯತ್ಯಾಸ ಇಲ್ಲದೆ ಇದ್ದರೂ ಧರ್ಮಿಗಳನ್ನ ಬಿಟ್ಟು ಧರ್ಮವನ್ನು ಮಾತ್ರ ಶ್ಲೋಕದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಕೃಷ್ಣ ಪರಮಾತ್ಮ ಏನು ಕಾರಣ ಅಂದ್ರೆ ಈ ವಿಶೇಷವೇ ಕಾರಣ. ಕೇವಲ ಅಬಾದಿಗಳು ಮಾತ್ರ ಭಗವಂತನ ಅಧೀನ ಅಲ್ಲ, ಆ ಅಬಾದಿಗಳಲ್ಲಿರುವ ಧರ್ಮಗಳು ಭಗವಂತನ ಅಧೀನ. ಇದನ್ನು ತಿಳಿಸಿಕೊಡುವ ಉದ್ದೇಶದಿಂದ ಕೃಷ್ಣ ಪರಮಾತ್ಮ ತಾನು ಧರ್ಮಿಗಳನ್ನ ಉಲ್ಲೇಖ ಮಾಡದೆ ಧರ್ಮಗಳನ್ನ ಉಲ್ಲೇಖ ಮಾಡಿದ. ಧರ್ಮಗಳು ಭಗವಂತನ ಅಧೀನ ಅಂತ ಆದ್ಮೇಲೆ ಧರ್ಮಿಗಳು ಭಗವಂತನ ಅಧೀನ ಆಗಿದ್ದಾವೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ, ಅದು ಸಿದ್ಧ. ಧರ್ಮಿಯನ್ನು ಹೇಳಿಬಿಟ್ರೆ ಧರ್ಮವನ್ನ ಹೊರಟೋಗ್ಬಿಡುತ್ತೆ, ಧರ್ಮಗಳನ್ನ ತೆಗೆದು ಹಾಕ್ಲಿಕ್ಕೆ ಅವಕಾಶ ಇದೆ. ಧರ್ಮಿಯನ್ನು ಹೇಳಿಬಿಟ್ರೆ, ಧರ್ಮವನ್ನು ಹೇಳಿಬಿಟ್ರೆ ಧರ್ಮಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಧರ್ಮವನ್ನ ಭಗವಂತ ಉಲ್ಲೇಖ ಮಾಡಿದ್ದಾನೆ. ಇದಿಷ್ಟೂ ಅಂಶಗಳನ್ನ
ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಲ್ಲ, ಹೇಳ್ತೇನೆ. ಪೃಥಕ್ ಶಬ್ದಕ್ಕೆ ಕೇವಲ ಅಬಾದಿಗಳನ್ನು ಮಾತ್ರ ಅಲ್ಲ, ಆಯ್ತಾ, ಅಬಾದಿಗಳಲ್ಲಿ ಮಾತ್ರ ಪ್ರಯತ್ನ ಅಲ್ಲ, ಅದರ ಜೊತೆಗೆ ಅಬಾದಿಗಳಲ್ಲಿರುವ ರಸಾದಿಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ ಮತ್ತೊಂದೇ ಪ್ರಯತ್ನ ಉಂಟು ಭಗವಂತನದ್ದು. ಪೃಥಕ್ ಪ್ರಯತ್ನ ಅಂದ್ರೆ ಹಾಗೆ. ಹಾ, ಧರ್ಮಿಗಳ ಸೃಷ್ಟಿಗೂ ಪ್ರಯತ್ನ ಇದೆ, ಧರ್ಮಗಳ ಸೃಷ್ಟಿಗೂ ಪ್ರತ್ಯೇಕ ಪ್ರಯತ್ನ ಇದೆ. ಆದ್ರೆ ಕುವಿಂದಾದಿಗಳದ್ದು ಹಾಗಲ್ಲ. ಧರ್ಮಿ ಇದರಲ್ಲಿ ಮಾತ್ರ ಅವರ ಪ್ರಯತ್ನ. ಭಗವಂತನ ಪ್ರಯತ್ನ ಹಾಗಲ್ಲ, ಇದರಲ್ಲೂ ಪ್ರಯತ್ನ ಇದೆ, ಅದರಲ್ಲೂ ಪ್ರಯತ್ನ ಇದೆ. ಹಾ, ಪ್ರತ್ಯೇಕವಾದ ಪ್ರಯತ್ನ ಉಂಟು. ಹಾ, ಪ್ರತ್ಯೇಕ ಅಂತ ಹೇಳಿದ್ರು. ಹೌದು, ಧರ್ಮ, ಧರ್ಮಗಳಾಗುತ್ತೆ. ರಸಾದಿಗಳು ಧರ್ಮ, ಅಬಾದಿಗಳು ಧರ್ಮಿ. ಅಬಾದಿ ಭೋಗಾತ್ ಅತಿಶಯೇನ, ಅಬಾದಿ ಭೋಗಗಳಿಗಿಂತಲೂ ಅತಿಶಯವಾದ, ಅದಕ್ಕಿಂತ ಮಹತ್ವಪೂರ್ಣವಾದ ರಸಾದಿಗಳ ಭೋಗ ಅದು ಪರಮೇಶ್ವರನಿಗುಂಟು. ಇದನ್ನು ತೋರಿಸ್ಬೇಕು. ಅದಕ್ಕೋಸ್ಕರ ಕೃಷ್ಣ ಈ ರೀತಿಯಾಗಿ ಧರ್ಮಿಗಳನ್ನು ಉಲ್ಲೇಖ ಮಾಡದೇನೆ ಧರ್ಮವನ್ನು ಉಲ್ಲೇಖ ಮಾಡಿದ. ಇದೇ ವಿಜ್ಞಾನ. ಜ್ಞಾನ ಮತ್ತು ವಿಜ್ಞಾನ ಎಷ್ಟು ವ್ಯತ್ಯಾಸ ಇದೆ. ಸರಿ ಹೋಯ್ತಾ? ಇದಿಷ್ಟೋ ಕಳೆದ ಬಾರಿ ಆಗಿತ್ತು, ಪುನರಾವೃತ್ತಿ ಆಯ್ತು. ಸರಿ, ಮುಂದಕ್ಕೆ ಹೋಗೋಣ. ಇವಾಗ ಕಿಂಚ ರಸಾದಯ ಅತ್ರ ಹರೇರುಪಾಸನೆ ಪ್ರತಿಮಾತ್ವೇನ ವಿವಕ್ಷಿತಾ. ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ, ಆಯ್ತಾ. ರಾಯರು ಶ್ರೀಮದ್ ಆಚಾರ್ಯರ ಗೀತಾ ತಾತ್ಪರ್ಯಕ್ಕೆ ಅನುಗುಣವಾಗಿ ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ, ಕಿಂಚ ಎಂಬುದಾಗಿ. ರಸಾದಿ, ಇದು ನಿಮ್ ಪ್ರಶ್ನೆ ಏನು? ಧರ್ಮಿಗಳನ್ನ ಉಲ್ಲೇಖ ಮಾಡಿದ್ರೆ ಧರ್ಮಗಳನ್ನ ಯಾಕೆ ಉಲ್ಲೇಖ ಮಾಡಿದ ಅಂತ ಪ್ರಶ್ನೆ ಮಾಡ್ತಾ ಇದ್ದೀರಿ, ಹೌದೋ ಇಲ್ಲೋ? ಅದಕ್ಕೆ ಇನ್ನೊಂದು ಕಾರಣ ಕೊಡ್ತೇನೆ ಕೇಳ್ರಿ. ಕಿಂಚ, ಒಂದು ಕಾರಣ ಇದು, ಆಯ್ತಾ. ಧರ್ಮಿಗಳು ಮಾತ್ರ ಭಗವಂತನ ಅಧೀನಕ್ಕೆ ಒಳಪಟ್ಟವುಗಳಲ್ಲ, ಧರ್ಮಿಗಳನ್ನು ಮಾತ್ರ ಅವ ಭೋಗಿಸೋದಲ್ಲ, ಧರ್ಮಗಳ ಭೋಗವೂ ಭಗವಂತನಿಗುಂಟು. ಆ ವಿಷಯದಲ್ಲಿಯೂ ಪ್ರತ್ಯೇಕವಾದ ಪ್ರಯತ್ನವುಳ್ಳವ ಭಗವಂತ ಅನ್ನೋದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರ ಒಂದು ಕಾರಣ ಕೊಡ್ತೀವಿ. ಅದರ ಜೊತೆಗೆ ಕಿಂಚ ರಸಾದಯ ಅತ್ರ ಹರೇರು ಉಪಾಸನೆ ಪ್ರತಿಮಾತ್ವೇನ ವಿವಕ್ಷಿತಾ. ಜ್ಞಾನಿಗಳು ಭಗವಂತನನ್ನ ಧ್ಯಾನ ಮಾಡ್ತಾರೆ, ಹೌದೇನು? ಧ್ಯಾನ ಮಾಡ್ಲಿಕ್ಕೆ ಒಂದು ಪ್ರತಿಮೆ ಬೇಕಲ್ಲ. ಆ ಪ್ರತಿಮೆ ಯಾವುದು? ರಸಾದಿಗಳೇ, ಆಯ್ತಾ. ಹರೇಹೇ ಉಪಾಸನೆ, ಭಗವಂತನ ಉಪಾಸನೆಯ ವಿಷಯದಲ್ಲಿ ಜ್ಞಾನಿಗಳು ರಸಾದಿಗಳನ್ನ ತೆಗೆದುಕೊಳ್ತಾರೆ. ರಸಾದಿಗಳನ್ನು ತೆಗೆದು ಅಂದ್ರೆ ಏನು? ಪ್ರತಿಮಾತ್ವೇನ, ಪ್ರತಿಮೆಯನ್ನಾಗಿ ಅಂತ ಹೇಳಿದ್ರೆ ಒಂದು ಪ್ರತೀಕ ಬೇಕಲ್ಲ. ಪ್ರತಿಮಾ ಶಬ್ದಕ್ಕೆ ಒಂದು ಪ್ರತೀಕ ಅಂತ ಅರ್ಥ. ಧ್ಯಾನ ಮಾಡ್ತೇವೆ, ಒಂದು ಪ್ರತೀಕವನ್ನು ಇಟ್ಕೊಂಡು ನಾವು ಧ್ಯಾನ ಮಾಡ್ತೇವೆ. ಗಣಪತಿ ಪೂಜೆ ಮಾಡ್ತೇವೆ, ಆಕಾಶದಲ್ಲಿ ಪೂಜೆ ಮಾಡ್ತೇವೆ. ಆಕಾಶಕ್ಕೆ ಅಭಿಮಾನಿ ಆಗಿರ್ಬೋದು ಅವನು, ಹಾಗಾದ್ರೆ ಆಕಾಶಕ್ಕೆ ಪೂಜೆ ಮಾಡ್ತೀವಾ? ಇಲ್ಲ ತಾನೆ. ಹೌದಾ? ಗಣೇಶಕ್ಕೆ ಪೂಜೆ ಮಾಡ್ಬೇಕಾದ್ರೆ ಒಂದು ಪ್ರತೀಕ ಇಟ್ಕೊಳ್ಳೋದಿಲ್ವಾ? ಭಗವಂತ ಸರ್ವಾಂತರ್ಯಾಮಿ, ಎಲ್ಲಿ ಬೇಕಾರಿದ್ದಾನೆ, ಇಲ್ಲಿ ಅರ್ಚನೆ ಮಾಡೋಣ, ಹೀಗೆ ತುಳಸಿ ಅರ್ಚನೆ ಮಾಡ್ತೀವ? ಇಲ್ಲ, ಅದಕ್ಕೊಂದು ಪ್ರತೀಕ ಇಟ್ಟುಕೊಳ್ತೇವೆ ತಾನೆ. ಹಾಗೆ ಜ್ಞಾನಿಗಳು ಹರೇಹೇ ಉಪಾಸನೆ ಪ್ರತಿಮಾತ್ವೇನ ರಸಾದಿಗಳನ್ನು ಇಟ್ಕೊಳ್ತಾರೆ. ಇದಷ್ಟು ಸುಲಭ ಅಲ್ಲ, ಹೌದಾ? ರಸಾದಿಗಳಲ್ಲಿ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯವೋ? ಆ ರಸಾದಿಗಳನ್ನ ಅನುಭವಿಸ್ತಾ ಇರ್ತೇವೆ. ಒಟ್ಟೆ ಒಳ್ಳೆ ಗಂಧ ಇದೆ, ಒಳ್ಳೆ ರಸ ಇದೆ, ಬೇಕಾದಷ್ಟು ಅದನ್ನ ಬಾಯಲ್ಲಿ ಹಾಕೊಂಡು ಚಪ್ಪರಿಸ್ತಾ ಇರ್ತೇವೆ ನಾವು ರಸಾದಿಗಳು. ಆದರೆ ಈ ರಸದಲ್ಲಿ ಇಂಥ ಭಗವಂತನ ರೂಪ ಇದೆ. ಈ ಪದಾರ್ಥದಲ್ಲಿ ಈ ರಸ ಇರೋದಕ್ಕೆ, ರಸದಲ್ಲಿ ರಸತ್ವ ಇರೋದಕ್ಕೆ, ಆ ರಸತ್ವದ ಅನುಭವ ನಮಗ್ ಬರಲಿಕ್ಕೆ ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಳಿ ಜಿಲೇಬಿ ತಿಂತ ಇಷ್ಟು ಚಿಂತನೆ ಮಾಡ್ತೇವೆಯೋ? ಇಲ್ಲ ತಾನೆ. ಬಹಳ ಹಾಕೊಂಡು ಕೂಡಲೇ ಒಳಗೆ ಹೋಗಿ ಆಯ್ತು ನೋಡ್ರಿ. ಅದೇ ಮಾಡುತ್ತ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ಕೃಷ್ಣ. ರಾಯರು ಅದನ್ನ ಎತ್ತಿ ಹಿಡಿತಾ ಇದ್ದಾರೆ. ರಸಾದಿಗಳನ್ನ ಜ್ಞಾನಿಗಳು ರಸಾದಿಗಳನ್ನು ಒಂದು ಭಗವಂತನ ಹರಿಯ ಉಪಾಸನೆಯಲ್ಲಿ ಭಗವಂತನ ಪ್ರತೀಕ ಅಂತ ಸ್ವೀಕಾರ ಮಾಡ್ತಾರೆ. ಗೊತ್ತಾಯ್ತಾ ಪ್ರತೀಕ ಅಂದ್ರೆ ಏನು ಅಂತ? ಹೀಗೆ ಜ್ಞಾನಿಗಳಿಗೂ ನಮಗೂ ಇಷ್ಟು ವ್ಯತ್ಯಾಸ ಇದೆ. ಈ ಒಂದು ಉದ್ದೇಶದಿಂದಲೂ, ಈ ಒಂದು ಉದ್ದೇಶವನ್ನು ತಿಳಿಸಬೇಕು ಅನ್ನೋ ವಿಷಯದಿಂದಲೂ ಭಗವಂತ ಏನು ಮಾಡಿದ? ಅವ ಧರ್ಮಿಯನ್ನ ಬಿಟ್ಟು ಧರ್ಮವನ್ನ ಹಾಕ್ತಾ ಹೋದ. ನೋಡ್ರಿ ಎಷ್ಟು ಚಿಂತನೆ ಮಾಡ್ತಾರೆ ಶ್ರೀಮದಾಚಾರ್ಯ. ಕಿಂಚ ರಸಾದಯ ಅತ್ರ ಹರೇಹ ಉಪಾಸನೆ ಪ್ರತಿಮಾತ್ವೇನ ವಿವಕ್ಷಿತಾ ರಸೋಹಂ ಅಸ್ಮಿ ಇತ್ಯಾದಿ ರೂಪೇಣ ಪ್ರತಿಮಾಯಾಂಚ ಸರಿ.
ಇನ್ನು ರಸೋಹಂ ಅಸ್ಮಿ ಅಂತ ಅಭೇದವನ್ನು ಕೂಡ ಹೇಳಿದಾನೆ. ಅಭೇದವನ್ನು ಯಾಕೆ ಹೇಳ್ದ ಅಂತ ಹೇಳಿದ್ರೆ ಅಭೇದೋಕ್ತಿ ನಾಮ ಬ್ರಹ್ಮೇತ್ಯುಪಾಸೀತ ಇತ್ಯಾದು ಪ್ರಸಿದ್ಧ. ಅದು ಅಲ್ಲೊಂದು ಇನೋಟೈಟ್ ಕಾಮ ಹಾಕೊಳ್ಬೇಕು. ನಾಮ ಬ್ರಹ್ಮೇತ್ಯುಪಾಸೀತ ಅದಿಷ್ಟು ಛಾಂದೋಗ್ಯದ ಮಾತು ಆಯ್ತಾ. ಆ ಛಾಂದೋಗ್ಯದಲ್ಲಿ ಹಾಗೆ ಹೇಳ್ತಾರೆ ಆಯ್ತಾ. ಅದರ ಅಭಿಪ್ರಾಯ ಏನು? ಛಾಂದೋಗ್ಯದ ಅಭಿಪ್ರಾಯ ಏನೇನು ಯಾವ ಯಾವ ರಸಾದಿಗಳಿದ್ದಾವೆ ಆಯ್ತಾ, ಆ ರಸಾದಿ ನಾಮವುಳ್ಳವನು ಭಗವಂತನೇ ಆಗಿದ್ದಾನೆ. ನಾಮ ಬ್ರಹ್ಮ ಇತ್ಯುಪಾಸೀತ. ರಸಾದಿಗಳು ಆಯ್ತಾ, ಆಮೇಲೆ ಆ ರಸಾದಿ ನಾಮಗಳು ಎಲ್ಲವೂ ಭಗವಂತ. ಸಕಲ ಶಬ್ದವಾಚ್ಯ ಅಂತ ಹೇಳೋದಿಲ್ವಾ? ಒಂದು ಶ್ರುತಿ ಹೇಳ್ತಾರೆ, ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ. ಭಾಷ್ಯದಲ್ಲಿ ಶ್ರುತಿಯನ್ನು ಉಲ್ಲೇಖ ಮಾಡುತ್ತಾರೆ. ಯಾವ ಯಾವ ನಾಮಗಳಿದೆಯೋ ತಂ ವೈ ವಿಷ್ಣುಂ ಪರಮ ಮುದಾಹರಂತಿ. ಹಾಗಾಗಿ ನಾಮ ಬ್ರಹ್ಮೇತ್ಯುಪಾಸೀತ ಎಂಬುದಾಗಿ ಛಾಂದೋಗ್ಯದ ಒಂದು ಮಾತಿನಂತೆ ನಾವೇನ್ ತಿಳಿದಿದ್ದೇವೆ ಇಲ್ಲಿ, ಇತ್ಯಾದೋ ಪ್ರಸಿದ್ಧ. ಹಾಗಾಗಿ ಅಭೇದವನ್ನು ಹೇಳ್ಕೊಂಡಿದ್ದಾನೆ. ರಸೋಹಂ ಅಸ್ಮಿ, ರಸ ನಾನೇ. ಯಾಕೆಂದ್ರೆ ರಸ ಅನ್ನೋದೊಂದು ಭಗವಂತನ ನಾಮ ಅಪ್ಪ. ಹಾಗಾಗಿ ಅಭೇದವನ್ನು ಹೇಳ್ಕೊಂಡಿದ್ದಾನೆ. ಕರೆದ್ರೆ ಗಣೇಶ ಬಾಯಲ್ಲಿ ಕರೆದ್ರೆ ಅವನೇ ಬರ್ತಾನೆ. ಯಾಕೆ? ಗಣೇಶ ಹೆಸರು ನಾಮ ಅವನು ಬೇರೆ ಬೇರೆ ಅಂತಾದ್ರೆ ಬರ್ಕೊಡುದಾಗಿತ್ತು ಅವನು. ಹೌದಾ ಇಲ್ಲ? ಲೋಕದಲ್ಲಿ ಪ್ರಸಿದ್ಧಿ ಇದೆಯೋ ಇಲ್ವೋ? ಹಾಗೆ ಹಾಗೆ ಅದಕ್ಕೋಸ್ಕರ ರಸೋಹಂ ಅಂತ ಕೃಷ್ಣ ಹೇಳ್ಕೊಂಡಿದ್ದಾನೆ. ಏನ್ ತಪ್ಪಿದ್ರಲ್ಲಿ? ಏನು ತಪ್ಪಿಲ್ಲ. ತಥಾಚ ಅಬಾದಿಷು ಭಗವದುಪಾಸನಾಪೇಕ್ಷೆಯ ರಸಾದಿಷು ತದುಪಾಸ್ತೆ ಅತಿಶಯಾಚ್ಚ ವಿಶಿಷ್ಯೋಕ್ತಿ. ಹೌದಾ? ಅಬಾದಿಷು ಭಗವದುಪಾಸನಾಪೇಕ್ಷೆಯ, ಗಮನಿಸಬೇಕು. ಆ ಅಬಾದಿ ಧರ್ಮಿಗಳಲ್ಲಿ ಭಗವಂತನ ಉಪಾಸನೆ ಮಾಡೋದಕ್ಕಿಂತ ಅವುಗಳ ಧರ್ಮವಾದ ರಸಾದಿಗಳಲ್ಲಿ ರಸಾದಿಗಳನ್ನ ಪ್ರತೀಕವಾಗಿಟ್ಟುಕೊಂಡು ಉಪಾಸನೆ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡದು. ನೀರು ಕಣ್ಣಿಗೆ ಕಾಣಿಸ್ತಾ ಇದೆ ಆಯ್ತಾ, ನೀರು ಸರಳವಾಗಿ ನೀರನ್ನು ಇಷ್ಟೆಲ್ಲ ನೀರು ಹರಿತಾ ಇದೆಯಪ್ಪ, ಆ ನೀರಿಗೆ ಕಾರಣ ಭಗವಂತನೇ, ಇದು ಸುಲಭವಾಗಿ ಅನುಸಂಧಾನಕ್ಕೆ ಬಂದ್ಬಿಡುತ್ತೆ. ಆದರೆ ಆ ನೀರನ್ನು ಕುಡಿದು ಆ ನೀರಿನಲ್ಲಿರುವ ರಸದ ಅನುಭವವನ್ನು ಪಡೆದು ಆ ರಸದಲ್ಲಿರುವ ರಸತ್ವವನ್ನು ತೆಗೆದುಕೊಂಡು, ನೀರಿನಲ್ಲಿ ಬೇಕಾದಷ್ಟು ಗುಣಗಳಿದ್ದಾವೆ, ಆ ಎಲ್ಲ ಗುಣಗಳ ಮಧ್ಯದಲ್ಲಿ ಈ ಒಂದು ಇದಕ್ಕೇನೆ ಸಾರತ್ವವನ್ನು ತಂದುಕೊಡುವ ವಿಷಯದಲ್ಲಿ ಆ ರಸದಲ್ಲಿ ಮಾಧುರ್ಯ ಇದೆಯಲ್ಲ, ಜಲದಲ್ಲಿ ಆ ಅನೇಕ ಗುಣಗಳಲ್ಲಿ ಆ ಮಾಧುರ್ಯಕ್ಕೇನೆ ಸಾರತ್ವವನ್ನು ತಂದುಕೊಟ್ಟದ್ದು. ಆ ರಸದಲ್ಲಿ ಮಾಧುರ್ಯ ಎಂಬ ರಸದಲ್ಲಿ ರಸತ್ವ ಇರತಕ್ಕಂಥದ್ದು. ಆ ರಸದ ಭೋಕ್ತರಾಗಿ ಇವನೇ ಇದ್ದಾನೆ. ಇಷ್ಟೆಲ್ಲ ಧರ್ಮದ ವಿಷಯದಲ್ಲಿ ಎಷ್ಟು ಅನುಸಂಧಾನಕ್ಕೆ ಬಂದ್ವಿ ನೋಡ್ರಿ ನಾವು. ಹಾಗಾಗಿ ಧರ್ಮೀಯ ಅನುಸಂಧಾನಕ್ಕಿಂತಲೂ ಅಬಾದಿಗಳ ಉಪಾಸನೆಗಿಂತಲೂ ಅಬಾದಿ ಧರ್ಮಗಳ ಉಪಾಸನೆ ಅದು ವಿಶೇಷ. ಅದಕ್ಕೋಸ್ಕರ ರಸೋಹಂ ಅಪ್ಸು ಕೌಂತೆಯ ಧರ್ಮಗಳನ್ನೇ ಉಲ್ಲೇಖ ಮಾಡಿದ, ಧರ್ಮಿಯನ್ನ ಉಲ್ಲೇಖ ಮಾಡಲಿಲ್ಲ. ಪಟ್ಟಾಯ್ತಾ? ಈಗೆಲ್ಲ ಅನುವಾದ ಮಾಡ್ಬೇಕು. ಇನ್ನು ಮುಂದಿನ ವಾರ ಪಾಠ ಮಾಡಲ್ಲ. ಈ 10ನೇ ಶ್ಲೋಕ ಅನುವಾದವೇ ಕೆಲಸ. ಆಯ್ತಾ? ರಾಗ ಆಗ್ಲಿ, ಬಂದವ್ರಾದ್ರೂ ಮಾಡಿ. ಆಯ್ತಾ? ಮುಂದಿನ ವಾರ ಪಾಠ ಮಾಡಲ್ಲ. ಆಯ್ತಾ? ನೀವು ಆನ್ಲೈನ್ ಅಲ್ಲಿ ಭಾಗವಹಿಸ್ರಿ. ಆಯ್ತಾ? ಇಲ್ದೆ ಹೋದ್ರೆ ಆಮೇಲೆ ಫೋಟೋ ಮಾಡಿ ಫೋನ್ ಮಾಡಿ ಅನುವಾದ ಮಾಡಬೇಕು. ಯಾಕಂದ್ರೆ ಮಾಡೋಣಂತೆ ಅಲ್ವಾ? ಇಲ್ಲದೆ ಹೋದ್ರೆ ಬರೀ ಶ್ರವಣ ಅಂತ ಆದ್ರೆ ಇದು ಬಿಟ್ಟು ಹೋಗ್ಬಿಡುತ್ತೆ. ಇದು ಒಂದು ಶ್ಲೋಕ ನೀವು ಅನುವಾದ ಮಾಡಿದ್ರೆ ಹಿಂದಿನ ಈ 7ನೇ ಅಧ್ಯಾಯದ ಹಿಂದಿನ ಅಷ್ಟು ಶ್ಲೋಕಗಳ ಸಾರ ಬಂದ್ಬಿಟ್ಟಿದೆ. ಹಾಗೆ ಅಪಿಚ ಜ್ಞಾನಾರ್ಥಿನೋ ಹಿ ರಸಾದಿ ಅಭಿಮಾನಿ ದೇಹೇಶು ಭಗವಾನ್ ಸರ್ವತ್ರ ತಿಷ್ಠ. ಇನ್ನೂ ಒಂದು ಕಾರಣ ಕೊಟ್ರು ಆಯ್ತಾ? ಧರ್ಮಿಗಳನ್ನ ಉಲ್ಲೇಖ ಮಾಡದೆ ಧರ್ಮವನ್ನು ಮಾತ್ರ ಉಲ್ಲೇಖ ಮಾಡ್ಲಿಕ್ಕೆ ಇನ್ನೂ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಜ್ಞಾನಾರ್ಥಿನೋ ಹಿ ರಸಾದಿ ಅಭಿಮಾನಿ ದೇಹೇಶು ಭಗವಾನ್ ಸರ್ವತ್ರ ತಿಷ್ಠತಿ. ಅಬಾದಿಮಾನಿನಸ್ತು ತತ್ ಪಾರ್ಷದ ಇತ್ಯುಪಾಸತೆ ತಥೋಪಿ ವಿಶಿಷ್ಯೋಕ್ತಿ. ಇನ್ನೂ ಒಂದು ಕಾರಣವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ರಾಯರು. ಯಾಕೆ ಅಂತ ಹೇಳಿದ್ರೆ, ಆ ಜ್ಞಾನಾರ್ಥಿನ ಅಂದ್ರೆ ಅಪರೋಕ್ಷ ಜ್ಞಾನವನ್ನ ಬಯಸ್ತಕ್ಕಂಥವರು ಏನ್ ಮಾಡ್ತಾರೆ?
ರಸಾದಿ ಅಭಿಮಾನಿ ದೇಹೇಶು ಆಯ್ತಾ. ಈ ಪ್ರತಿಯೊಂದು ರಸ, ಗಂಧ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಎಲ್ಲದಕ್ಕೂ ಒಬ್ಬೊಬ್ಬರು ಅಭಿಮಾನಿ ದೇವತೆಗಳಿದ್ದಾರೋ ಇಲ್ವೋ? ಇದ್ದಾರೆ. ಆಯ್ತಾ. ಅಭಿಮಾನಿ ದೇಹೇಶು ಭಗವಾನ್ ಸರ್ವತ್ರ ತಿಷ್ಠತಿ. ಎಲ್ಲ ರಸಾದಿ ಅಭಿಮಾನಿ ದೇವತೆಗಳಲ್ಲಿಯೂ ಭಗವಾನ್ ಎಲ್ಲರಲ್ಲಿಯೂ ಸರ್ವತ್ರ ತಿಷ್ಠತಿ. ಎಲ್ಲರಲ್ಲಿಯೂ ಕೂಡ ಭಗವಂತ ಇದ್ದಾನೆ. ದೇಹದಲ್ಲಿ ಅಲ್ವಾ? ದೇಹದಲ್ಲಿ ತಾನೆ. ಅಭಿಮಾನಿಗಳ ಒಂದು ದೇಹ ಇಲ್ವಾ? ಹೌದಪ್ಪ, ನನ್ನ ದೇಹದಲ್ಲಿ ಭಗವಂತ ಇದ್ದಾನೆ ಹೇಳ್ಕೊಳ್ಳೋದು ಎಲ್ಲ ಒಂದೇ ಅಲ್ಲ. ದೇವತೆಗಳ ಬಿಟ್ಟು ದೇಹ ಬೇರೆ ಉಂಟಾ? ದೇಹದಲ್ಲಿ ಇದ್ರೆ ಅಭಿಮಾನಿಗಳಲ್ಲಿ ಇದ್ದಾನೆ. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಅಂತ ಹೇಳ್ತೀವಿ. ನನ್ನ ಹೃದಯದಲ್ಲಿ ವಾಸ ಮಾಡಿದ್ರೆ ನನ್ನಲ್ಲಿ ವಾಸ ಇಲ್ಲ ಅಂತ ಹೇಳ್ತೀವೇನಾ? ಹಾಗೆ ರಸ ಮೊದಲಾದವುಗಳ ಅಭಿಮಾನಿ ದೇವತೆಗಳ ದೇಹದಲ್ಲಿಯೂ ಕೂಡ ಭಗವಂತ ವಾಸ ಮಾಡಿದ್ದಾನೆ. ಆಯ್ತಾ. ಅಬಾದಿ ಮಾನಿನಸ್ತು ತತ್ ಪಾರ್ಷದಾಹ ಏವ ಇತಿ ಉಪಾಸತೆ. ಈ ಜಲ ಮೊದಲಾದವುಗಳ ಅಭಿಮಾನಿಗಳು ಏನ್ ಮಾಡ್ತಾರೆ? ಇವರೆಲ್ಲ ಭಗವಂತನ ಸೇವಕರು ಅಂತ ಅನುಸಂಧಾನ ಮಾಡ್ತಾರೆ. ಆಯ್ತಾ. ಸೇವಕರು ಅಂತ ಅರ್ಥ. ಆಯ್ತಾ. ಇವರೆಲ್ಲ ಭಗವಂತನ ಸೇವೆಯನ್ನು ಮಾಡತಕ್ಕಂಥವರು ಅಂದ್ರೆ ಏನು? ಪರಿಚಾರಕರು ಅಂತ ಅರ್ಥ. ಎಲ್ಲ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಒಂದ್ ಮಠ ಅಂತಾದ್ರೆ ಗಿಂಡಿ ಮಾಡೋನೊಬ್ಬ ಇರ್ತಾನೆ, ದೇವ್ರ ಸೇವೆ ಮಾಡೋನೊಬ್ಬ ಇರ್ತಾನೆ, ಉರುಳಿ ಮಾಡೋನೊಬ್ಬ ಇರ್ತಾನೆ, ಬೇರೆ ಬೇರೆ ಕೆಲಸ ಮಾಡುವವರೆಲ್ಲ ಒಬ್ಬರು ಇರ್ತಾರೆ. ಹೀಗೆ ಅವರೆಲ್ಲ ಪರಿಚಾರಕರು. ಹಾಗೆ ಇವರೆಲ್ಲರೂ ಕೂಡ ಅಬಾದಿ ಅಭಿಮಾನಿ ದೇವತೆಗಳು. ಇವರೆಲ್ಲ ಭಗವಂತನ ಪರಿಚಾರಕರು. ಯಾರು ಅಲ್ಲ, ರಸಾದಿ ಅಭಿಮಾನಿಗಳಲ್ಲಿ ಅವರ ಚಿಂತನೆ ಕ್ರಮ ತಿಳಿಸ್ಕೊಡ್ತಾ ಇದ್ದಾರೆ ಇವಾಗ. ರಸಾದಿ ಅಭಿಮಾನಿಗಳಲ್ಲಿ ಭಗವಂತ ಇದ್ದಾನೆ. ಆಯ್ತಾ. ಅವರ ದೇಹದಲ್ಲಿ ಭಗವಂತ ಇದ್ದಾನೆ. ಇವರುಗಳೆಲ್ಲ ಅವನ ಸೇವಕರು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಅಲ್ಲಪ್ಪ, ಹಾಗಲ್ಲ. ಈಗ ಧರ್ಮಿ, ಹೌದಾ? ಆ ಧರ್ಮಿಯಲ್ಲಿ ರಸ ಇದೆ, ಹೌದಾ? ಅದಕ್ಕೆ ಏನ್ ಹೇಳಿದ್ರಿ ಇಲ್ಲಿ? ರಸಾದಿ ಅಭಿಮಾನಿ ದೇಹೇಶು. ರಸಾದಿಗಳಿಗೆ ಅಭಿಮಾನಿಗಳಾದ ವ್ಯಕ್ತಿಗಳಲ್ಲಿ ಭಗವಂತ ಇದ್ದಾನೆ. ಆಯ್ತಾ. ಇನ್ನು ಅಬಾದಿಮಾನಿನಸ್ತು, ಇವುಗಳೆಲ್ಲ ರಸಾದಿಗಳು, ಅವುಗಳ ಧರ್ಮಗಳು. ಆಯ್ತಾ. ಆ ರಸಾದಿಗಳಲ್ಲಿ ಎಲ್ಲ ಕಡೆಯೂ ಕೂಡ ಭಗವಂತ ಇದ್ದಾನೆ. ಇದೊಂದು ಅನುಸಂಧಾನ. ಆಯ್ತಾ. ಇನ್ನು ಅಬಾದಿಗಳಿಗೆ ಅಭಿಮಾನಿಗಳಾಗಿದ್ದಾರಲ್ಲ, ಅವರುಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರುಗಳೆಲ್ಲ ಭಗವಂತನ ಸೇವಕರು. ಹೀಗೆ ಅನುಸಂಧಾನವನ್ನು ಮಾಡಿಕೊಳ್ಳುತ್ತಾರೆ. ಬೇರೆನೆ ಹಾಗಲ್ಲ. ಅಭಿಮಾನಿಗಳು ಬೇರೆನೆ, ರಸಾದಿಗಳಿಗೆ ಅಭಿಮಾನಿಗಳು ಬೇರೆ. ಧರ್ಮದಲ್ಲಿ ಧರ್ಮಕ್ಕೆ ಯಾವ ಅಭಿಮಾನಿ ದೇವತೆಗಳಿದ್ದಾರೆಯೋ ಅಲ್ಲಿ ಭಗವಂತ ಇದ್ದಾನೆ ಅಂತ ಒಂದು ಅನುಸಂಧಾನ. ಎರಡನೇ ಅನುಸಂಧಾನ ಏನು? ಈ ರಸಾದಿಗಳು ಎಲ್ಲಿದ್ದಾವಲ್ಲ ಅಬಾದಿಗಳಲ್ಲಿ, ಆ ಅಬಾದಿಗಳಿಗೂ ಯಾವ ಅಭಿಮಾನಿ ದೇವತೆಗಳು ಒಂದಿಷ್ಟು ಜನ ಇದ್ದಾರೆ. ಅವರುಗಳೆಲ್ಲ ಈ ರಸಾದಿಗಳಲ್ಲಿರುವ ಭಗವಂತನನ್ನ ಸೇವೆ ಮಾಡ್ತಾ ಇದ್ದಾರೆ. ಈ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಅವರಲ್ಲಿ ಭಗವಂತನನ್ನು ನಾವು ಕಾಣ್ತೇವೋ ಇಲ್ವೋ? ಹಾಗೆ ತಾನೇ ಲೋಕದಲ್ಲಿ ಕ್ರಮ. ಒಮ್ಮೆ ವ್ಯಕ್ತಿಗಲ್ಲ ನಮಸ್ಕಾರ, ಅವನ ಒಳಗಿರುವ ಭಗವಂತನಿಗೆ. ನಮ್ಮ ಒಳಗೂ ಭಗವಂತ ಇದ್ದಾನೆ, ಹಾಗೆ ರಸಾದಿಗಳ ಒಳಗೂ ಭಗವಂತ ಇದ್ದಾನೆ. ಎಲ್ಲಿದ್ದಾನೆ? ಆ ರಸಾದಿಗಳಿಗೆ ಅಭಿಮಾನಿಗಳಾದ ದೇವತೆಗಳ ದೇಹದಲ್ಲಿ ಭಗವಂತ ಇದ್ದಾನೆ. ಅದಕ್ಕೆ ಹೇಳಿದ್ದು, ಈ ಒಂದು ರಸಾದಿಗಳ ಆ ಒಂದು ಪ್ರತೀಕ ತಗೊಂಡ್ಬಿಟ್ರೆ ಬಹಳ ಕಷ್ಟ ಅನುಸಂಧಾನ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ. ತುಂಬಾ ವಿಷಯ ಸೇರ್ಕೊಂಡ್ಬಿಟ್ಟಿದೆ. ಅದೇ ಧರ್ಮಿಗಳನ್ನ ಅನುಸಂಧಾನ ಮಾಡಬೇಕಾದ್ರೆ ಅಷ್ಟು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ವಿಶೇಷ ಉಂಟು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಅಬಾದಿಗಳನ್ನ ಬಿಟ್ಟು ರಸಾದಿಗಳನ್ನ ರಸಾದಿಗಳು ಅಂತ ತಗೋಬೇಡ್ರಿ, ಹೇಳುದು ಅರ್ಥ ಮಾಡ್ಕೊಳ್ರಿ. ಎರಡು ಅನುಸಂಧಾನವನ್ನ ಹೇಳ್ತಾ ಇದ್ದಾರೆ. ಒಂದು, ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಅಬಾದಿ ಧರ್ಮಗಳು ಏನಿದ್ದಾರೆ ಆ ರಸಾದಿಗಳು, ಆ ರಸಾದಿಗಳಿಗೂ ಒಂದಿಷ್ಟು ಜನ ಅಭಿಮಾನಿ ದೇವತೆಗಳಿದ್ದಾರೆ, ಭಗವಂತನನ್ನ ಅನುಸಂಧಾನಕ್ಕೆ ತೆಗೆದುಕೊಳ್ಳುತ್ತಾರೆ. ಅವುಗಳು ರಸಾದಿಗಳು ಎಲ್ಲಿದ್ದಾವೆ? ಇದು ಒಂದು ಅನುಸಂಧಾನ ಆಯ್ತು. ಆ ರಸಾದಿಗಳಿಗಿರುವ ಅಬಾದಿ ಧರ್ಮಿಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳೆಲ್ಲರೂ ಅವ್ರಿಗೇನಾದ್ರು ಒಂದು ಕೆಲಸ ಬೇಕಲ್ಲ. ಅವ್ರಿಗೇನಪ್ಪ ಕೆಲಸ ಅಂದ್ರೆ ಅವರೆಲ್ಲ ಈ ತಮ್ಮ
ಧರ್ಮಗಳ ಒಳಗೆ ಏನು ಭಗವಂತನ ರೂಪಗಳಿದ್ದಾವಲ್ಲ ಆ ರೂಪಗಳ ಅನುಚಾರಕರು ಇವರೆಲ್ಲ, ಪರಿಚಾರಕರು ಇವರೆಲ್ಲ ಅಭಿಮಾನಿ ದೇವತೆಗಳು. ಅಪರಾಧಿ ಧರ್ಮಗಳಲ್ಲಿರೋ ಅಭಿಮಾನಿ ದೇವತೆಗಳ ಒಳಗೆ ಭಗವಂತ ಇಲ್ವಾ ಅಂತ. ಇದ್ದಾನೆ, ಎಲ್ಲ ಕಡೆಯೂ ಭಗವಂತ ಇದ್ದೇ ಇದ್ದಾನೆ. ಅನುಸಂಧಾನ ಕ್ರಮ ಹಾಗೆ. ಭಗವಂತನ ರೂಪ ಎಲ್ಲದರಲ್ಲೂ ಇದೆ. ಭಗವಂತ ಸರ್ವತ್ರ ವ್ಯಾಪ್ತ. ಆಯ್ತಾ? ಈಗ ವಾಯುದೇವರು ಸಕಲ ಜೀವ ನಿಯಾಮಕರು. ಹಾಗಾದ್ರೆ ಭಗವಂತ ಇಲ್ಲೇನು? ಇದ್ದಾನೋ ಇಲ್ವೋ? ಎಲ್ಲ ಜೀವರ ಒಳಗೆ ಭಗವಂತ ಇದ್ದಾನೋ ಇಲ್ವೋ? ವಾಯುದೇವರು ಮಾತ್ರ ಇದ್ದಾರಾ? ಇದ್ದಾನಲ್ಲ. ಹಾಗಾದ್ರೆ ನಾವು ವಾಯುದೇವರನ್ನು ಮಾತ್ರ ಹೇಳೋದಿಲ್ವಾ? ವಾಯುದೇವರು ಎಲ್ಲ ಜೀವರ ನಿಯಾಮಕರು. ಹಾಗಾದ್ರೆ ಭಗವಂತ ಇಲ್ವಾ? ಅವನು ನಿಯಮನೆ ಮಾಡೋದಿಲ್ವಾ? ಅಂದ್ರೆ ಒಟ್ಟಾಗಿ ರಸಾದಿಗಳಲ್ಲಿರುವ ಅಭಿಮಾನಿ ದೇವತೆಗಳಿಗಿಂತ ಅಬಾದಿಗಳಲ್ಲಿರುವ ದೇವತೆಗಳು ಅವರ ಅಷ್ಟಬಿಟ್ಟು ಹಾಗೂ ಅರ್ಥ ಅಲ್ಲ, ಹೇಳಲಿಲ್ಲ ಇಲ್ಲ, ಆ ರೀತಿ ಅಭಿಪ್ರಾಯ ಅಲ್ಲ. ಅನುಸಂಧಾನದ ಕ್ರಮ ಹೇಳ್ತಾ ಇದ್ದಾರೆ. ಅಪರೋಕ್ಷ ಜ್ಞಾನಿಗಳು ಹೇಗೆ ಅನುಸಂಧಾನ ಮಾಡುತ್ತಾರೆ ಅನ್ನೋ ವಿಷಯವನ್ನು ಎರಡು ಅನುಸಂಧಾನದ ಮೂಲಕ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾರವರದು ಯಾರು ಇದು ಅಂತ ಅದರ ತಾರತಮ್ಯವನ್ನು ಇಲ್ಲಿ ಚಿಂತನೆ ಮಾಡ್ತಾ ಇಲ್ಲ. ಅದನ್ನೆಲ್ಲ ಆದರೆ ಮತ್ತೊಂದು ಇಟ್ಟು ಅದರ ಯಾರ್ಯಾರ ಅಭಿಮಾನಿಗಳು, ಅವರ ಕಕ್ಷೆ ಏನು, ಅವರ ತಾರತಮ್ಯ ಏನು, ಇದೆಲ್ಲ ಬಹಳ ದೊಡ್ಡದಾಗಿದೆ. ಯಾಕೆ ಶ್ರೇಷ್ಠ? ಇಷ್ಟೆಲ್ಲ ಒಳಗ ನಾವು ವಿಚಾರ ಮಾಡ್ಬೇಕಾಗತ್ತಾದ್ರಿಂದ ಎಲ್ಲಿ ಹೇಳಿದಾರೆ ಅದು? ಹಾ, ಅದಕ್ಕೆ ಅದನ್ನ ಚಿಂತನೆ ಮಾಡಬೇಡ್ರಿ ಅಂತ ಹೇಳ್ತಾ ಇರೋದು. ಆಯ್ತಾ? ಅದನ್ನ ಇಲ್ಲಿ ತಾರತಮ್ಯವನ್ನು ಇಲ್ಲಿ ಹೇಳ್ತಾ ಇಲ್ಲ. ಆಯ್ತಾ? ಅಬಾದಿ ದೇವತೆಗಳಿಗಿಂತ ರಸಾಭಿಮಾನಿ ದೇವತೆಗಳು ಶ್ರೇಷ್ಠರು ಅಂತ ಆ ವಿಷಯವನ್ನು ಇಲ್ಲಿ ಹೇಳ್ತಾ ಇಲ್ಲ. ಚಿಂತನೆ ಜ್ಞಾನಿಗಳು ಹೇಗೆ ಚಿಂತನೆ ಮಾಡುತ್ತಾರೆ? ಧರ್ಮಿಯಲ್ಲಿ ಚಿಂತನೆ ಮಾಡೋದಕ್ಕಿಂತ ಧರ್ಮದ ಚಿಂತನೆ ಮಾಡೋದು ಕಷ್ಟ. ಅದರಲ್ಲಿ ಇನ್ನೂ ವಿಶೇಷವಾದ ಪ್ರಯತ್ನ ಇದೆ ಭಗವಂತನದ್ದು. ಆ ಭಗವಂತನ ಪ್ರಯತ್ನದ ಚಿಂತನೆ ನಡೀತಾ ಇದೆ ಅಷ್ಟೆ. ಏನ್ ಚಿಂತನೆ ಮಾಡ್ತಾ ಇದ್ದೇವೆ ನಾವು? ಧರ್ಮಿಯಲ್ಲಿ ಭಗವಂತನನ್ನ ಕಾಣೋದಕ್ಕಿಂತ ಧರ್ಮಗಳಲ್ಲಿ ಭಗವಂತನನ್ನ ಕಾಣೋದು ವಿಶೇಷ. ಇದೇ ಈ ಶ್ಲೋಕದ ಸಾರ. ಧರ್ಮಿಯಲ್ಲಿ ಭಗವಂತನನ್ನ ಕಾಣೋದಕ್ಕಿಂತ ಧರ್ಮಗಳಲ್ಲಿ ಭಗವಂತನನ್ನ ಕಾಣೋದು ವಿಶೇಷ. ಅದಕ್ಕೋಸ್ಕರ ಕೃಷ್ಣ ಧರ್ಮಿಯನ್ನು ಬಿಟ್ಟು ಧರ್ಮವನ್ನ ಹೇಳ್ತಾ ಇದ್ದಾನೆ. ಯಾಕೆ ವಿಶೇಷ ಅನ್ನೋದನ್ನು ಬಿಡಿಸ್ತಾ ಹೋದ್ರು ಅಲ್ವಾ? ಹಾ, ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು? ಗುಣೋತ್ಕರ್ಷವನ್ನ ಹೇಳೋದು ಅದು ವಿಜ್ಞಾನದ ಕೆಲಸ. ಹಾ, ಮೊದಲು ಪ್ರಾರಂಭದಲ್ಲಿ ಒಂದು 4-4.5 ಶ್ಲೋಕಗಳಿಂದ ಬರೀ ಜ್ಞಾನವನ್ನಷ್ಟೇ ಹೇಳ್ತಾ ಬಂದ. ಆಮೇಲಿಂದ ವಿಜ್ಞಾನವನ್ನ ಹೇಳ್ತಾ ಇದ್ದಾನೆ. ರಸಾದಿಷು ರಸಾದಿಗಳಿಗೆ ಅಭಿಮಾನಿಗಳಾದ ದೇವತೆಗಳ ದೇಹದಲ್ಲಿ ಭಗವಂತನು ಇದ್ದಾನೆ. ಅಲ್ಲಿ ಕಾಮ ಹಾಕೋದ್ರು, ಹೌದಾ? ಅಲ್ಲಿ ಒಂದು ಅನುಸಂಧಾನ ಮುಗೀತು. ಆಮೇಲೆ ಈ ರಸಾದಿಗಳು ಎಲ್ಲಿದ್ದಾವಲ್ಲ ಅಬಾದಿಗಳಲ್ಲಿ, ಆಯ್ತಾ? ಅಬಾದಿ ಮಾನಿನಸ್ತು ಅಂದ್ರೆ ಅಭಿಮಾನಿಗಳು ಅಂತ ಅರ್ಥ. ಅಬಾದಿಗಳಿಗೆ ಅಭಿಮಾನಿಗಳು ತತ್ಪಾರ್ಷದಾಹ ಅಂದ್ರೆ ರಸಾದಿಗಳಲ್ಲಿರುವ ಭಗವಂತನ ಕಿಂಕರರು. ತಮ್ಮ ಧರ್ಮಗಳಾದ ಅಬಾದಿಗಳು ತಮ್ಮ ಧರ್ಮಗಳಾದ ರಸಾದಿಗಳಲ್ಲಿರುವ ಅಂತ ಹೇಳಿದ್ರೆ ರಸಾದಿಗಳಿಗೆ ಅಭಿಮಾನಿಗಳಾದ ದೇವತೆಗಳ ದೇಹದಲ್ಲಿರುವ ಭಗವಂತನ ಸೇವಕರು ನಾವಾಗಿದ್ದೇವೆ. ಅಬಾದಿ ದೇವತೆಗಳಾಗಿದ್ದಾರೆ ಅಂತ ಜ್ಞಾನಾರ್ಚಿನ ಏವಂ ಉಪಾಸತೆ. ಅಪರೋಕ್ಷ ಜ್ಞಾನಿಗಳು ಹೀಗೆ ಉಪಾಸನೆಯನ್ನ ಮಾಡುತ್ತಾರೆ. ಹೌದು ಹೌದು, ಅನುಸಂಧಾನ ಹೀಗೆ ಮಾಡ್ಕೊಳ್ತಾರೆ. ಎರಡು ವಸ್ತು ಇದೆ ನಮ್ಮ ಎದುರಿಗೆ, ಧರ್ಮಕ್ಕೆ ಅಭಿಮಾನಿಗಳು ಇದ್ದಾರೆ, ಧರ್ಮಿಗಳಿಗೆ ಅಭಿಮಾನಿಗಳು ಇದ್ದಾರೆ. ಅವರಿಬ್ಬರು ಏನು ಮಾಡುತ್ತಾರೆ? ಅವರಿಬ್ಬರನ್ನ ಹೇಗೆ ಚಿಂತನೆ ಮಾಡುತ್ತಾರೆ ಜ್ಞಾನಿಗಳು ಅನ್ನೋ ಕ್ರಮವನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಉದ್ದೇಶದಿಂದಲೂ ಈ ಒಂದು ವಿಶಿಷ್ಯ ಒಪ್ಪಿಗೆ ಧರ್ಮವನ್ನು ಹೇಳಲಿಕ್ಕೆ ಇದು ಒಂದು ವಿಶೇಷವಾದ ಕಾರಣ ಇದೆ. ಸರಿನಾ? ಇಲ್ಲಿ ನಿಲ್ಸ್ಕೊಂಡಿರೋಣ. ಇನ್ನೂ ಇದೆ, ಮುಗಿಯಲಿಲ್ಲ. ಇಷ್ಟು ಅನುವಾದ ಮಾಡ್ರಿ ಮುಂದಿನ ಶನಿವಾರಕ್ಕೆ.